ನಮಸ್ಕಾರ ವೀಕ್ಷಕರೆಲ್ಲರಿಗೂ ಶುಭೋದಯ. ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ಗುರುವಾರ. ಈ ದಿನದ ವಿಶೇಷತೆ ಏನು, ಯಾವೆಲ್ಲ ಮಾಹಿತಿಯನ್ನ ಗುರುಗಳು ತಿಳಿಸ್ಕೊಡ್ತಾರೆ ಅನ್ನೋದನ್ನ ತಿಳಿಯೋಣ. ಎಲ್ಲದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು. ಬೆಂಗಳೂರಿನ ಮಲ್ಲೇಶ್ವರಂ 8th ಕ್ರಾಸ್ ಬಳಿ ಇರುವಂತಹ ಪಾಂಡುರಂಗ ವಿಠಲ ದೇವಾಲಯ ಹಾಗೂ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳು ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನನ್ನ ನಮಸ್ಕಾರ. ವೀಕ್ಷಕರೇ, ಇದು ನಿಮ್ಮೆಲ್ಲರ ನೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೇರ ಪ್ರಸಾರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಅಂತ ಹೇಳ್ತಾ, ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 0804211999. ಬನ್ನಿ, ಈ ದಿನದ ವಿಶೇಷತೆ ಏನು, ಗುರುಗಳನ್ನ ಕೇಳೋಣ. ಗುರುಜಿ, ಇವತ್ತೇನೆಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಗುಹ್ಯಕಾಳಿ ಅನ್ನೋ ಒಂದು ದೇವತೆ ಬಗ್ಗೆ, ಯಾವ ಮುದ್ರೆ ಮಾಡಬೇಕು, ಆ ಗುಹ್ಯಕಾಳಿ ದೇವಿಗೆ ಯಾವ ಮಂತ್ರ ಹೇಳಬೇಕು, ಆರಾಧನೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗಾಗಲೇ ನಾವು ಪಂಚಮಹಾಕಾಳಿಯರಲ್ಲಿ ಮಹಾಕಾಳಿ, ಭದ್ರಕಾಳಿ, ದಕ್ಷಿಣ ಕಾಳಿ, ಸ್ಮಶಾನ ಕಾಳಿ ಅನ್ನೋ ಒಂದು ಕಾಳಿ ಮುದ್ರೆಯ ಮಂತ್ರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇವತ್ತಿನ ದಿವಸ ಈ ಗುಹ್ಯಕಾಳಿ ಬಗ್ಗೆ, ಗುಹ್ಯಕಾಳಿ ಏನಕ್ಕೋಸ್ಕರ ಅವತಾರ ಆಯಿತು ಜಗತ್ತಿನಲ್ಲಿ, ಆಕೆ ಆರಾಧನೆ ಮಾಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ, ಭಕ್ತರರ ಹೇಗೆ ಕಾಪಾಡ್ತಾರೆ ಆ ಮಹಾತಾಯಿ ಅನ್ನೋದ್ರ ಬಗ್ಗೆ, ಮತ್ತು ಅದ್ರ ಜೊತೆಗೆ ಆ ಗುಹ್ಯಕಾಳಿಯನ್ನು ಯಾವ ರೀತಿ ನಾವು ಆರಾಧನೆ ಮಾಡಿದಾಗ ನಮಗೇನೆಲ್ಲ ಮುಂದಿನ ಜನ್ಮದಲ್ಲಿ, ಅಂದರೆ ಮುಂಬರುವ ಜನ್ಮದಲ್ಲಿ ಯಾವ ರೀತಿ ಆಕೆ ನಮ್ಮನ್ನು ಕಾಪಾಡ್ತಾರೆ ಅನ್ನೋದ್ರ ಬಗ್ಗೆ, ಒಂದು ಕರ್ಮ ಸಿದ್ಧಾಂತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸಮಾಜದಲ್ಲಿ ಒಬ್ಬ ಮನುಷ್ಯನ ಸಾಯಿಸಬೇಕು ಅಂದರೆ ಚಾಕು ಚೂರಿ ಹಾಕಿ ಸಾಯಿಸ್ಬೋದು, ಇಲ್ಲ ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬೋದು, ಇಲ್ಲ ಮಾತಿನಲ್ಲೇ ಅವನು ಕೊಲೆ ಮಾಡ್ಬೋದು. ಹರಾಸ್ಮೆಂಟ್ ಅಂತ ಹೇಳ್ತಾರೆ. ಚುಚ್ಚಿ ಮಾತಾಡಿ ಅವನಿಗೆ ಮನೋವ್ಯಥೆಯಿಂದ ಸಾಯಿಸ್ಬಿಡ್ಬೋದು. ಅವನ್ನ ಮನೋವ್ಯಥೆಗೆ ಒಳಗಾಗ್ಬಿಟ್ಟು ಅವನ ಖಿನ್ನತೆಗೆ ಒಳಗಾದರೆ ಬೇಗ ಮನುಷ್ಯ ಸತ್ತೋಗ್ಬಿಡ್ತಾನೆ. ಆದರೆ ಕೆಲವರು ಶತ್ರುಗಳು ಒಬ್ಬ ಮನುಷ್ಯನ ಚಾಕು ಹಾಕ್ತಾನೆ, ಚೂರಿನೂ ಹಾಕ್ತಾನೆ, ಊಟದಲ್ಲಿ ವಿಷನೂ ಹಾಕ್ತಾನೆ, ಮಾತಿನಲ್ಲೂ ಬೈದಾನೆ. ಕೆಲವು ಶತ್ರುಗಳು ತಮ್ಮ ಯಾರು ಸಾಯಿಸಬೇಕು ಅಂತಿದ್ರು ಅಂಥವ್ರನ್ನ ಕೇವಲ ಒಂದು ವಿಶೇಷವಾದಂಥ ಪ್ರಾಣಿಗಳಿಂದ ಸಾಯಿಸುವಂಥ ಶಕ್ತಿ ಕೂಡ ಈ ತಂತ್ರಸಾರದಲ್ಲಿದೆ. ಎಷ್ಟೋ ಜನ ಯಾರನ್ನೂ ಅವ್ರಿಗೆ ಹೊಡೆಯೋದಿಲ್ಲ, ಬೈಯೋದಿಲ್ಲ, ಕೂಗೋದಿಲ್ಲ, ಆದರೆ ಅವರು ಸಾಯಿಸಿದಿನೋದಕ್ಕೆ ವಿಟ್ನೆಸ್ಸೇ ಸಿಗಬಾರ್ದು, ಆ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ತಂತ್ರ ಪ್ರಯೋಗವನ್ನು ನಮ್ಮ ಜಗತ್ತಿನಲ್ಲಿ ಹಿಂದಿನ ಕಾಲದಿಂದಲೂ ನಡ್ಕೊಂಡ್ಬಂದಿದೆ, ಯುಗದಿಂದಲೂ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಶತ್ರುಗಳನ್ನು ಯುದ್ಧಗಳನ್ನು ಮಾಡ್ದೇನೆ ಅವ್ರೇನು ಮಾಡ್ತಾಯಿದ್ರು, ಒಂದು ರೀತಿ ಕಾನ್ಫಿಡೆನ್ಷಿಯಲಿಯಾಗಿ ಅವ್ರನ್ನ ಗುಪ್ತಚರದಿಂದ ಹೋಗಿ ಅವ್ರನ್ನ ಶತ್ರುಗಳನ್ನು ನಾಶ ಮಾಡ್ತಿದ್ರಂತೆ. ಆ ಶತ್ರು ನಾಶ ಮಾಡಲಿಕ್ಕೆ ಒಂದು ಅಧಿದೇವತೆ ಪೂಜೆ ಮಾಡ್ತಿದ್ರು. ವಟಯಕ್ಷಿಣಿ ದೇವಿ ಮತ್ತು ಕರ್ಣಪಿಶಾಚಿನಿತ ಕೆಲವು ದೇವತೆಗಳ ಆಹ್ವಾನ ಮಾಡಿ ಅವ್ರನ್ನ ಆ ಅಧಿದೇವತೆಗಳ ಮುಖಾಂತರ ಶತ್ರುಗಳನ್ನ ನಾಶ ಮಾಡ್ತಾಯಿದ್ರು. ಆದರೆ ಇವತ್ತಿನ ದಿವಸ ಎಷ್ಟೋ ಜನಗಳು ಗುಪ್ತವಾಗಿ ಏನೂ ಇಲ್ದೇ ಪ್ರಚಾರಕ್ಕೆ ಬರ್ದೇ ಸತ್ತೋಗ್ತಾ ಇದ್ದಾರೆ. ಗುಪ್ತ ಸಾವು ಅಂತ, ಸೀಕ್ರೆಟ್ ಡೆತ್ ಅಂತ ಕರೀತಾರೆ. ಹಾಗೆ ಮಾಡಬೇಕಾದ್ರೆ ಅವ್ರಿಗೆ ಜಾತಕದಲ್ಲಿ ಯಾವ ರೀತಿ ತಂತ್ರ ಬಾಧೆ ಇದೆ, ಯಾವ ರೀತಿ ಮಾಟ ಬಾನಾಮತಿಗಳನ್ನು ಮಾಡಿದ್ರೆ ನಿಗೂಢವಾದಾಗಿ ಸಾಯುವಂಥ ಒಂದು ಸ್ಥಿತಿ ತಂದಿಡುವಂಥ ವಿದ್ಯೆ, ಅದನ್ನು ಬಹಿರಂಗಪಡಿಸಿ ಅದನ್ನು ನಾಶ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಅದಕ್ಕೆ ಅಧಿದೇವತೆ ಗುಹ್ಯಕಾಳಿ ಅಂತ. ಇನ್ನೊಂದು ವಿಶೇಷ ಅಂದರೆ, ಎಷ್ಟೋ ಜನ ಸಾವಿರಾರು ಗಟ್ಟಲೆ ಸಂಪಾದನೆ ಮಾಡ್ತಾರೆ, ಕೋಟಿಗಟ್ಟಲೆ. ಆದರೆ ಕೆಲವರು ಅದನ್ನು ಬ್ಯಾಂಕಲ್ಲಿಡಲ್ಲ, ಎಲ್ಲೋ ಒಂದು ಜಾಗದಲ್ಲಿ ನೆಲ ತೆಗೆದುಬಿಟ್ಟು ಊತಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದು ನನ್ನ ಮಕ್ಕಳಿಗೆ ಸಿಗಲಿ ಅಥವಾ ನನ್ನ ಮೊಮ್ಮಕ್ಕಳಿಗೆ ಸಿಗಲಿ ಅಂಥೇಳಿ. ಹಿಂದಿನ ಕಾಲದಲ್ಲೆಲ್ಲ ಯಾವುದು ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಅಂತ ಈಗ ಇವತ್ತಿನ ಕಾಲದಷ್ಟು ಬ್ಯಾಂಕಿಂಗ್ ಎಲ್ಲ ಇರಲಿಲ್ಲ. ಅವಾಗ ಅವಾಗೇನು ಮಾಡ್ತಿರು, ಒಂದು ವಿಶಾಲವಾದಂಥ ಜಾಗದಲ್ಲಿ ಆ ನಿಧಿಯನ್ನು, ವರಹಗಳನ್ನು ಅಂದರೆ ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ, ಒಡವೆ, ವಸ್ತ್ರಗಳನ್ನೆಲ್ಲ ಒಂದು ದೊಡ್ಡ ಪಾತ್ರೆಗಳಲ್ಲಿ ಹಾಕಿ ಹಿಡಿಯೋದೇ ಇರೋವಂಥದ್ದು ತಾಮ್ರ, ಕಂಚಿನ ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದನ್ನು ಹಳ್ಳ ತೆಗೆದು ಅದನ್ನು ಮುಚ್ಚಿಬಿಟ್ಟು ಎಲ್ಲೋ ಒಂದು ಕಡೆ ವಾಸ ಮಾಡ್ತಿದ್ರು. ಅವ್ರಿಗೆ ಯಾವಾಗ ಬೇಕೋ ಅವಶ್ಯಕತೆ ಇದ್ದಾಗ ಅದನ್ನು ಹಣ ತೊಗೋತಾಯಿದ್ರು. ಇಲ್ಲ ಅಂದರೆ ಅಗಾಧವಾದ ನಿಧಿನ ಅವರು ಗುಪ್ತವಾಗಿ ಒಂದು ಸ್ಥಳದಲ್ಲಿ ವಾಸ ಮಾಡೋವಾಗ ಮಾಡಿಬಿಡ್ತಾಯಿದ್ರು. ಆ ಗುಪ್ತ ನಿಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ವಿಶೇಷವಾದಂಥ ಅಧಿದೇವತೆ ಈ ಗುಹ್ಯಕಾಳಿ ಅಂತ ಹೇಳಿ. ಹಾಗೆ ಗುಪ್ತವಾಗಿ ಸಾಯುವಂಥ ಒಂದು ಸ್ಥಿತಿ ಬಂದಾಗ, ರಹಸ್ಯವಾಗಿ ನಿಗೂಢ ಸಾವುಗಳಾದಾಗ, ನಿಗೂಢ ಸಾವು ಆಗ್ಲಿಂತ ಮಾಟ ಮಾಡಿಸಿದಾಗ, ಮತ್ತು ನಿಧಿ ನಿಕ್ಷೇಪಗಳನ್ನು
ಪತ್ತೆ ಹಚ್ಚಕ್ಕೆ ಹೋದಾಗ ಆಗುವಂಥ ತೊಂದರೆಗಳನ್ನು ಕಾಪಾಡುವಂಥ ಅಧಿದೇವತೆಯೇ ಈ ಗುಹ್ಯಕಾಳಿ ಅಂತೇಳಿ. ಈ ಗುಹ್ಯಕಾಳಿ ಯಾವಾಗಲೂ ಮುಸ್ಸಂಜೆ ಹೊತ್ತಿನಲ್ಲಿ ಪೂಜೆ ಮಾಡ್ತಾರೆ. ಇವತ್ತಿನ ಯಾವಾಗಲೂ ನಾವು ನವರಾತ್ರಿ ಸಮಯದಲ್ಲಿ ಶರದೃತು ಅಶ್ವಯುಜ ಮಾಸದಲ್ಲಿ ಈ ನವರಾತ್ರಿ ಸಮಯದಲ್ಲಿ ನವದುರ್ಗಿಯರ ಜೊತೆಗೆ ಕಾಳಿಯನ್ನು ಕೂಡ ಪೂಜೆ ಮಾಡ್ತಾರೆ. ಯಾಕೆ ಅಂದರೆ ನಮ್ಮ ಜಾತಕದಲ್ಲಿ ಏನಾದ್ರು ಇವತ್ತಲ್ಲ ಅಂದರೆ ಮುಂದೆ ಅಥವಾ ಇನ್ನೊಂದು 10 ವರ್ಷ ಆದಮೇಲೆ ಅಥವಾ ಇನ್ನೊಂದು ವಾರ ಆದಮೇಲೋ ಮುಂಬರುವ ಜೀವನದಲ್ಲಿ ನಮಗೆ ನಿಗೂಢವಾದಂಥ ಏನೋ ಸಾವು ಬಂದರೆ ಅಥವಾ ಏನು ಕೆಲವರು ಮಾಡ್ತಾರೆ, ಇವನು ಮನೆ ಬಿಟ್ಟು ಎಲ್ಲೋ ದೂರ ಹೋಗಿ ಸತ್ತು ಹೋಗಲಿ ಅಂತೇಳಿ ಮಾಟ ಮಾಡಿಸ್ಬಿಡ್ತಾರೆ. ಇದ್ದಕ್ಕಿದ್ದಾಗೆ ಮನೇಲಿದ್ದ ಯಜಮಾನ ಅವ್ನು ಮನೆ ಬಿಟ್ಟು 2-3 ವರ್ಷ ಆದರೂ ಪತ್ತೆ ಇರೋದಿಲ್ಲ, ಅವ್ನು ಬದುಕಿದ್ದನೋ ಇಲ್ವೋ ಗೊತ್ತಿಲ್ಲ ಅಂತ ಇವತ್ತಿಗೂ ಜನ ಹೇಳ್ತಾರೆ. ಸುಮಾರು ಜನ ಹತ್ರ ಬಂದು ಭೇಟಿ ಮಾಡ್ತಾರೆ, ನೋಡಿ ನಮ್ಮ ಯಜಮಾನ್ರು ಮನೆ ಬಿಟ್ಟು 5 ವರ್ಷ ಆಯಿತು, ಅವ್ರು ಬದುಕಿದ್ರೋ ಇಲ್ಲೋ ನಂಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ. ನಮ್ಮ ಅಣ್ಣ ಮನೆ ಬಿಟ್ಟು 10 ವರ್ಷ ಆಯಿತು, ಇವತ್ತವರೆಗೂ ನಮಗೆ ಎಲ್ಲಿದ್ದನೋ ಗೊತ್ತಾಗ್ತಿಲ್ಲ, ಅವ್ನು ಬದುಕಿದನೋ ಸತ್ತಿದನೋ ಗೊತ್ತಿಲ್ಲ ಅಂತ. ಇನ್ನೊಬ್ರು ಬಂದು ಕೇಳ್ತಾರೆ, ನನ್ನ ಗಂಡ ಮನೆ ಬಿಟ್ಟು ಹೋಗಿ ಆಗಲೇ 5-6 ತಿಂಗಳಾಯಿತು, ಅವರು ಬದುಕಿದಾರೋ ಸತ್ತಿದಾರೋ ಗೊತ್ತಿಲ್ಲ ಅಂತ ಕೇಳ್ತಾರೆ. ಮನೆ ಬಿಟ್ಟು ಹೋಗಿ ನಿಗೂಢವಾಗಿ ಸಾಯುವಂಥ ಸ್ಥಿತಿ ತರುವಂಥ ಒಂದು ಮಂತ್ರ ಪ್ರಯೋಗವನ್ನು ಹಾಳು ಮಾಡುವಂಥ ನಾಶ ಮಾಡುವಂಥ ಅಧಿದೇವತೆಯೇ ಈ ಗುಹ್ಯಕಾಳಿ. ಗುಹ್ಯಕಾಳಿ ರುಂಡಮಾಲಾಧಾರಿಣಿ ಅಂದರೆ ಶವಗಳ ರುಂಡಗಳನ್ನು ಮಾಲಾ ರೂಪದಲ್ಲಿ ಧರಿಸಿ ಖಡ್ಗಧಾರಿಣಿ, ಖಡ್ಗವನ್ನು ಧಾರಣೆ ಮಾಡಿ ಸ್ಮಶಾನದಲ್ಲಿ ವಾಸ ಮಾಡುವಂಥಳು ಮತ್ತು ನಿಧಿ ನಿಕ್ಷೇಪಗಳನ್ನು ಕಾಪಾಡಿಕೊಂಡು ಬರುವಂಥ ಒಂದು ವಿಶೇಷವಾದಂಥ ಅಧಿದೇವತೆ ಗುಹ್ಯ. ಅಂದರೆ ಕಾನ್ಫಿಡೆನ್ಷಿಯಲ್ ಸೀಕ್ರೆಟ್ ಇನ್ಫಾರ್ಮೇಷನ್ ಮೇಂಟೈನ್ ಮಾಡುವಂಥ ಅಧಿದೇವತೆ. ಎಷ್ಟೋ ರಾಜ ಮಹಾರಾಜರು ಈ ನಿಧಿ ಎಲ್ಲ ನಮ್ಮ ಮೊಮ್ಮಕ್ಕಳು ನಮ್ಮ ವಂಶಕ್ಕೆ ಸಿಕ್ಕಲಿ ಅಂತೇಳಿ ಆವತ್ತಿನ ಕಾಲದಲ್ಲಿ ವಿಲ್ ಬರೆದುಬಿಟ್ಟು ಊತಾಕ್ಬಿಡ್ತಿದ್ರು. ವಿಲ್ ಅಂದ್ರೇನು? ಗುಹ್ಯ ಕಾಳಿನ ಆವಾಹನೆ ಮಾಡಿ ಆ ಕಾಳಿ ಅಧಿದೇವತೆಗೆ ಸಮರ್ಪಣೆ ಮಾಡಿ, ತಾಯಿ ಮಹಾಕಾಳಿ ಈ ನಿಧಿಯನ್ನು ನೀನೇ ಕಾಪಾಡಬೇಕು, ನನ್ನ ವಂಶಕ್ಕೆ ಇದು ಬರೋ ಹಾಗೆ ಮಾಡಬೇಕು ಅಂತೇಳಿ ಆ ನಿಧಿನ ಹಾಗೆ ಊತಿಟ್ಬಿಟ್ಟು ದೇವಿ ಪೂಜೆ ಮಾಡಿ ಅವರು ಪ್ರಾರ್ಥನೆ ಮಾಡಿಬಿಟ್ರೆ ಆ ನಿಧಿನ ಆ ಅಧಿದೇವತೆ ಅಂದರೆ ಗುಹ್ಯಕಾಳಿ ಕಾಪಾಡಿಕೊಂಡು ಆ ವಂಶದವರಿಗೆ ಬರೋ ಹಾಗೆ ಮಾಡಿಕೊಡ್ತಾರಂತೆ ಈ ಒಂದು ವಿಶೇಷವಾದಂಥ ಅಧಿದೇವತೆ. ಹೀಗೆ ಸಮಾಜದಲ್ಲಿ ಎಷ್ಟೋ ಜನಕ್ಕೆ ನಿಧಿ ನಿಕ್ಷೇಪಗಳು ಅಂದರೆ ಅಗೋಚರವಾದಂಥ ಅಪರೂಪವಾದಂಥ ನಿಧಿಗಳೆಲ್ಲ ಪತ್ತೆ ಆಗ್ತಾ ಇದೆ ಇವತ್ತಿನ ದಿವಸ. ಕಾರಣ ಈ ಗುಹ್ಯ ದೇವತೆಯನ್ನು, ಗುಹ್ಯಕಾಳಿಯನ್ನು. ಆದ್ದರಿಂದ ಪ್ರತಿ ವರ್ಷ ನವರಾತ್ರಿ ಸಮಯದಲ್ಲಿ ಅಶ್ವಯುಜ ಮಾಸದಲ್ಲಿ ಅಂದರೆ ಶರದೃತುನಲ್ಲಿ ಈ ಗುಹ್ಯಕಾಳಿಯನ್ನೇನಾರು ನಾವು ಮನಸ್ಪೂರ್ವಕವಾಗಿ ಪೂಜೆ ಜಪತಪಗಳನ್ನು ಮಾಡಿದ್ರೆ ನಮ್ಮ ವಂಶಿಗರು ಅಂದರೆ ನಮ್ಮ ಗೋತ್ರದಲ್ಲಿದ್ದಂಥ ಜನರು ನಿಧಿ ಏನಾರು ಇಟ್ಟಿದ್ರೆ ಅದನ್ನು ಪ್ರಕಟ ಮಾಡಿಕೊಡ್ತಾರಂತೆ ಈ ಅಮ್ಮನವರು. ಹಾಗಾದರೆ ಆ ದೇವಿನ ಯಾವ ರೀತಿ ಆರಾಧನೆ ಮಾಡೋದು, ಆ ಪ್ರಯೋಜನಗಳಂತ ನಾನು ಮುಂದೆ ಹೋಗ್ತಾ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಗುರುಜಿ ಅವರು ತಿಳಿಸ್ಕೊಡ್ತಾ ಇದ್ರು ಗುಹ್ಯ ಕಾಳಿಯ ಆರಾಧನೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಅಂತ. ಬನ್ನಿ ಕೇಳಿ ನೋಡೋಣ ಗುರುಜಿ. ಗುಹ್ಯಕಾಳಿ ಯಾದಕ್ಕೆ ಅಧಿಪತಿ ಅಂದರೆ ಪಕ್ಷಪಾತ ಪ್ರಯೋಗ ಅಂತ ಒಂದು ಮಂತ್ರದಲ್ಲಿ ಮಾಟ ಮಾಡ್ತಾರೆ. ಮಾಟ ಮಾಡುವಾಗ ಪಕ್ಷಪಾತ ಪ್ರಯೋಗ, ವಿಷಪ್ರಯೋಗಾದಿ ಪ್ರಯೋಗ ಅಂತೇಳಿ. ಊಟದಲ್ಲಿ ಸೀಕ್ರೆಟಾಗಿ ವಿಷ ಹಾಕಿದ್ರೆ, ಕಾನ್ಫಿಡೆನ್ಷಿಯಲ್ ಆಗಿ ಕುಡಿಯೋ ಪದಾರ್ಥಗಳಿಗೆ ವಿಷ ಹಾಕಿದರೆ ಅಥವಾ ವಿಷ ಜಂತುಗಳಿಂದ ಕಚ್ಚಿ ಸಾಯಿಸೋಗಿ ಮಾಡ್ತಾರೆ. ಅಂದರೆ ವಿಟ್ನೆಸ್ ಸಿಗಬಾರ್ದು ಅವ್ರಿಗೆ. ಆ ರೀತಿ ಕೊಲೆ ಮಾಡಬೇಕು ಅಂದರೆ ಈ ಹಾವುಗಳಿಗೆ ಆಹ್ವಾನ ಮಾಡೋದು, ಸರ್ಪಗಳನ್ನು, ನಾಯಿ ಮತ್ತು ಗೂಳಿ, ಸಿಂಹ, ಚಿರತೆ ಹೀಗೆ ಕೆಲವು ವಿಷ ಪದಾರ್ಥಗಳಿರುವಂಥ ಪ್ರಾಣಿಗಳನ್ನು ಆವಾಹನೆ ಮಾಡಿ ಆ ಪ್ರಾಣಿಗಳಿಗೆ ಯಾರನ್ನು ಸಾಯಿಸಬೇಕೋ ಅಂಥ ವ್ಯಕ್ತಿಯನ್ನು ಸೂಕ್ಷ್ಮ ಶರೀರವನ್ನು ಆ ಪ್ರಾಣಿಗೆ ಗುರುತಿಸ್ಕೊಟ್ಟು ಅದನ್ನು ಐಡೆಂಟಿಫಿಕೇಷನ್ ಮಾಡಿಸಿ ಅದನ್ನು ಬಿಟ್ಬಿಟ್ರೆ ಅವನು ಎಂಥ ಜಾಗದಲ್ಲೇ ಮಲಗಿರಲಿ, ಅವನೆಲ್ಲೇ ಇರಲಿ, ಆ ಹಾವು ಹೋಗಿ ಅವನು ಕಚ್ಚಿ ಸಾಯಿಸ್ಬಿಟ್ಟು ಬಂದುಬಿಡುತ್ತೆ. ಅಲ್ಲಿಗೆ ಯಾರು ಕೊಲೆ ಮಾಡೋದಂತೂ ಸಿಗೋದೇ ಇಲ್ವಲ್ಲ, ವಿಟ್ನೆಸ್ಸೇ ಸಿಗೋದಿಲ್ಲ ಕೊಲೆಗಾರಂದು. ಆದ್ದರಿಂದ ಈ ವಿಷ ಪ್ರಯೋಗಾದಿ ಪ್ರಯೋಗ, ಪಕ್ಷಪಾತ ಪ್ರಯೋಗ ಅಂದರೆ ಒಬ್ಬರನ್ನೊಬ್ಬರು ಬೇರೆ ಮಾಡಿಬಿಡೋದು, ಒಬ್ಬೊಬ್ಬರು ಗುಂಪನ್ನೇ ಬೇರೆ ಮಾಡೋದು. ಒಂದು ಗುಂಪನ್ನು ಈ ರಾಜನ್ನು ಗಲಾಟೆ ಎಬ್ಬಿಸ್ಬಿಡೋದು, ಈ ಮಂತ್ರಿ ಗಲಾಟೆ ಎಬ್ಬಿಸ್ಬಿಡೋದು, ಈ ಸೈನಿಕರು ಗಲಾಟೆ ಎಬ್ಬಿಸೋದು, ಇದೆಲ್ಲ ಹಿಂದಿನ ಕಾಲದಲ್ಲಿ ನಡೀತಿತ್ತು. ಅದಕ್ಕೆ ಪಕ್ಷಪಾತ ಪ್ರಯೋಗ ಅಂತೇಳಿ. ಇದು ಮಂತ್ರ ವಿದ್ಯೆಯಲ್ಲಿ ಬಹಳ ವಿಶೇಷವಾದಂಥದ್ದು. ಇದಕ್ಕೆ ಶರಭ ಮಂತ್ರಗಳನ್ನು ಉಪಯೋಗಿಸಿ ಮಾಟಗಳನ್ನು ಮಾಡ್ತಾರೆ. ಆದ್ದರಿಂದ ಈ ಥರದ ಏನಾದ್ರು ದೋಷಗಳು ನಮ್ಮ ಜಾತಕದಲ್ಲಿ ನಮ್ಮ ಮನೆಗಳಿಗಾಗಿದ್ದರೆ, ಅಣ್ಣ ತಮ್ಮಂದಿರೇ ಭಾಗ ಡಿವೈಡ್ ಆಗಿ ಗಲಾಟೆ ಮಾಡೋದು, ಅಣ್ಣನೇ ತಮ್ಮನಿಗೆ ಹೊಡೆದು ಸಾಯಿಸೋದು, ಅಥವಾ ಮನೇಲಿ ಅವರವರೇ ಅಣ್ಣ ತಮ್ಮಂದಿರು ಕಚ್ಚಾಡ್ಕೊಂಡು ಡಿವೈಡ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್, ಕೋರ್ಟು ಈ ರೀತಿ ಎಲ್ಲ ಗೊಂದಲ ಸೃಷ್ಟಿ ಮಾಡಬೇಕು ಅಂದರೆ ಈ ಒಂದು ಪಕ್ಷಪಾತ ಪ್ರಯೋಗ ಮಾಡಿಬಿಡ್ತಾರೆ ಈ ಮಾಟಕೂಟದಲ್ಲಿ. ಆ ಥರದ್ದು ಏನಾದ್ರು ದೋಷ ಇದ್ದಾಗ ಗುಹ್ಯಕಾಳಿಯನ್ನು ಆವಾಹನೆ ಮಾಡಿ ನವರಾತ್ರಿ ಸಮಯದಲ್ಲಿ ಪೂಜೆ ಮಾಡಿದ್ರೆ, ಒಂದು ವರ್ಷದಲ್ಲಿ ಒಂದು ದಿನ ನವರಾತ್ರಿಯಲ್ಲಿ ಆ 9 ದಿನಗಳು ಯಾವುದಾದ್ರು ಒಂದು ದಿವಸ ಗುಹ್ಯಕಾಳಿ ಅಂತೇಳಿ ಪೂಜೆ ಮಾಡಿದ್ದಾದರೆ ಬರುವಂಥ ಹಾವು ಪ್ರಾಣಿಗಳಿಂದ ಕಚ್ಚಿ ಸಾಯಿಸುವಂಥ ಮಾಟಗಳನ್ನು ಮಾಡಿದರೆ, ನಿಗೂಢವಾಗಿ ಮನೆ ಬಿಟ್ಟು ಹೋಗಿ ಯಾರಿಗೂ ಗೊತ್ತಿಲ್ಲದ್ರೆ ಎಲ್ಲೋ ಒಂದು ಜಾಗದಲ್ಲಿ ಹೋಗಿ ಸತ್ತು ಹೋಗುವಂಥ ಪ್ರಯೋಗಗಳೇನಾರು ಮಾಡಿದರೆ,
ಪಕ್ಷಪಾತ ಪ್ರಯೋಗ ಅಂದರೆ ಮನೇಲೆ ಒಬ್ಬೊಬ್ರು ಕಚ್ಚಾಡ್ಕೊಂಡು ಇಬ್ಬರು ಬೇರೆ ಆಗೋ ಥರ ಏನೋ ಪ್ರಯೋಗಗಳು ಮಾಡಿದರೆ ಆ ಥರ ಪ್ರಯೋಗಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಗುಹ್ಯಕಾಳಿಯನ್ನು ಪೂಜೆ ಮಾಡಿ ಅಂತ ಹೇಳ್ತಾರೆ. ಈ ಗುಹ್ಯಕಾಳಿ ಯಾವತ್ತೂ ಸಂಚಾರ ಮಾಡೋದು ಪುರದಲ್ಲಿ ಸೂರ್ಯ ಮುಳುಗೋ ಸಮಯದಲ್ಲಿ ಅಂತ, ಅಂದರೆ ಪುರಪ್ರವೇಶ ಮಾಡ್ತಾರಂತೆ ಸ್ಮಶಾನದಿಂದ ಈ ಕಾಳಿ. ಯಾವಾಗ ಅಂದರೆ ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ ಅಂದಾಗ, ಕತ್ಲೆ ಆದಾಗ ಆ ಪುರಪ್ರವೇಶ ಮಾಡಿ ಎಲ್ಲೆಲ್ಲಿ ನಿಧಿ ನಿಕ್ಷೇಪಗಳಿದೆಯೋ, ಎಲ್ಲೆಲ್ಲಿ ನಿಧಿ ಇದೆಯೋ ಆ ಜಾಗದಲ್ಲೆಲ್ಲ ಸಂಚಾರ ಮಾಡ್ತಾರಂತೆ. ಯಾರು ಆ ದೇವಿ ಪ್ರಾರ್ಥನೆ ಮಾಡಿ ನಿಧಿನ ಊತ ಹಾಕಿರ್ತಾರೋ ಅಂಥ ಸ್ಥಳದಲ್ಲಿ ಹೋಗಿ ನಿಧಿ ಇದೆಯಾ ಇಲ್ವಾ ಅಂತ ಸಂಚಾರ ಮಾಡ್ತಾರೆ. ಎಲ್ಲಿ ವಿಷ ಜಂತುಗಳನ್ನು ಪ್ರಯೋಗ ಮಾಡಿ ಸಾಯಿಸಬೇಕು ಅಂತ ಏನಾದ್ರು ಪ್ರಯೋಗಗಳನ್ನು ಮಾಡಿದರೆ ಅಂಥ ಜಾಗದಲ್ಲಿ ಆ ದೇವಿ ಹೋಗಿ ಆ ವಿಷ ಜಂತುಗಳನ್ನು, ಹಾವಾಗಿರ್ಬೋದು, ಚಿರತೆ ಆಗಿರ್ಬೋದು, ಸಿಂಹನೇ ಆಗಿರ್ಬೋದು, ಯಾವುದಾದ್ರೂ ಇದ್ದರೂ ಕೂಡ ಆ ಪ್ರಾಣಿಗಳನ್ನು ನಾಶ ಮಾಡಿ ಸಂಹಾರ ಮಾಡ್ತಾರಂತೆ. ಯಾವಾಗ ಆಕೆಯನ್ನು ಪೂಜೆ ಮಾಡಿದರೆ ಮಾತ್ರ, ಆಕೆಯನ್ನು ಸ್ಮರಿಸಿದರೆ ಮಾತ್ರ, ಅಂಥ ದೇವಿನ ಆರಾಧನೆ ಮಾಡಿದರೆ ಮಾತ್ರ ನಮ್ಮ ಜಾತಿಯಲ್ಲಿ ಆ ಥರ ದೋಷಗಳನ್ನು ಕಾಪಾಡ್ತಿರ್ತಾಳಂತೆ ಬೆನ್ನಿಂದ ನಿಂತು. ಅಂಥ ಶಕ್ತಿ ದೇವತೆ ಈ ಗುಹ್ಯಕಾಳಿ ಅಂಥೇಳಿ. ಎಷ್ಟೋ ಜನ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಆ ಒಂದು ಶರ್ಟನ್ನು ತೊಗೊಂಬಂದ್ಬಿಟ್ಟು ಅದನ್ನು ಮಾಂತ್ರಿಕನ ಕೈಲಿ ಕೊಟ್ಟು ಆ ಮಾಂತ್ರಿಕ ಕೆಲವು ತಂತ್ರವಿದ್ಯೆಗಳೆಲ್ಲ ಆ್ಯಡ್ ಮಾಡಿ ಒಂದು ನಾಯಿಗೆ ಮೂಸಿಸ್ಬಿಟ್ಟು ಅದನ್ನು ತೊಗೊಂಡೋಗಿ. ಯಾವಾಗ ಆ ನಾಯಿಗೆ ಅದು ಮೂಸಿಸ್ಬಿಟ್ನೋ ಆ ನಾಯಿ ಅದೇ ವ್ಯಕ್ತಿನ ಹುಡ್ಕೊಂಡು ಹೋಗಿ ರಸ್ತೆಯಲ್ಲಿ ಹೋಗುವಾಗ ಕಚ್ಚಿ ಸಾಯಿಸ್ಬಿಡ್ತಾನೆ. ಯಾವ ರೀತಿ ಕಚ್ಚಿ ಘೋರವಾಗಿ ಸಾಯಿಸಿದೆ ಅಂದರೆ ಯಾವ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟರು ಅವನ್ನ ಬದುಕೋಕ್ಕಾಗಲಿಲ್ಲ. ಆ ರೀತಿ ಘೋರವಾಗಿ ನಾಯಿ ಕೈಯಿಂದ ಶ್ವಾನ ಮೃತ್ಯು ಅಂತ ಹೇಳ್ತಾರೆ. ಅದಕ್ಕೆ ಶ್ವಾನ ಅಂದರೆ ನಾಯಿ, ಸರ್ಪ ಮೃತ್ಯು, ಸರ್ಪ ಅದೆಂಥದೋ ಹಾವಿರಲಿ ಆಹ್ವಾನ ಮಾಡ್ತಾರೆ ಆ ಹಾವನ್ನು. ಆ ಹಾವಿಗೆ ಅವನ ಬಟ್ಟೆ ಹೆಂಗಸಾಗಲಿ ಗಂಡಸಲ್ಲ ಆ ಉಡೋ ಬಟ್ಟೆನ ಅದಕ್ಕೆ ಸ್ಪರ್ಶ ಮಾಡಿಸ್ಬಿಟ್ರೆ, ಐಡೆಂಟಿಫಿಕೇಶನ್ ಮಾಡಿಸ್ಬಿಟ್ರೆ ಆ ಹಾವು ಆ ವ್ಯಕ್ತಿ ಯಾರಿದನೋ ಅದೇ ಆ ಸ್ತ್ರೀ ಆಗಲಿ ಪುರುಷನಾಗಲಿ ಅವನು ಎಲ್ಲೇ ಮಲಗಿರಲಿ ಎಲ್ಲೇ ಕೂತಿರಲಿ ಅದೆಂಥ ದೊಡ್ಡ ಕಬ್ಬಿಣದ ಗೋಡೆ ಆಗಿರಲಿ ಅದನ್ನು ನುಸುಳ್ಕೊಂಡು ಹೋಗಿ ಅವನ ಕಚ್ಚಿ ವಾಪಸ್ ಬರುತ್ತೆ ಮಾಂತ್ರಿಕನ ಹತ್ರ. ಈ ಥರದೆಲ್ಲ ಮಾಡ್ತೀವಿ. ಇದು ಹಿಂದೆ ರಾಜರುಗಳು ಉಪಯೋಗಿಸ್ತಾ ಇದ್ದ ಒಂದು ತಂತ್ರವಿದ್ಯೆ. ಇವತ್ತೇನಾಗ್ಬಿಟ್ಟಿದೆ, ಇದು ಜಗತ್ತಿನಲ್ಲಿ ಕಾಮನ್ ಆಗಿಬಿಟ್ಟಿದೆ. ಎಷ್ಟೋ ಜನಕ್ಕೆ ಗೂಳಿಗೆ ಪ್ರಯೋಗ ಮಾಡ್ತಾರೆ, ಗೂಳಿಗೆ ಆವಾಹನೆ ಮಾಡ್ತಾರೆ. ಗೂಳಿಗೆ ಆವಾಹನೆ ಮಾಡಿಬಿಟ್ಟು ಆ ಒಂದು ವ್ಯಕ್ತಿ ಬಗ್ಗೆ ಚೆನ್ನಾಗಿ ಅದಕ್ಕೆ ನಾಲೆಜ್ ಕೊಡ್ತಾರೆ. ಅದು ಬಟ್ಟೆಯಿಂದನೋ ಅಥವಾ ಪಾದರಕ್ಷೆಗಳಿಂದನೋ ಅದನ್ನು ಮೂಸಿಸ್ಬಿಟ್ಟು ಆಹ್ವಾನ ಮಾಡಿದ್ರೆ ಅವನು ಎಂಥ ಸಿಟಿಲೇ ಇರಲಿ, ಅವನು ಎಲ್ಲೇ ಇರಲಿ, ಅವನು ಸಿಕ್ಕಿಲ್ಲ ಆದ್ರೂ ಅದು ಸಾಯಿಸೋವರೆಗೂ ಅದು ಬಿಡೋದಿಲ್ಲ. ಆ ರೀತಿ ಪ್ರಯೋಗ ಮಾಡಿರ್ತಾರೆ. ಹಾಗೋಗಿ ಆ ಗೂಳಿ ಅವನು ಗುದ್ದು ಬಿಡೋದು. ಹೀಗೆ ವಾಹನಗಳಿಗೂ ಕೂಡ ಪ್ರಯೋಗ ಮಾಡ್ತಾರೆ ಇದನ್ನು. ಆದ್ದರಿಂದ ವಾಹನಾದಿ ದೋಷಗಳಿಂದ ಬರುವಂಥದ್ದು, ವಿಷಪ್ರಾಶಾದಿ ಪ್ರಯೋಗದಿಂದ ಬರುವಂಥದ್ದು, ಪಕ್ಷಪಾತಿ ಪ್ರಯೋಗದಿಂದ ನಮ್ಮಲ್ಲೇ ಇರ್ತಾರೆ ಹಿತಶತ್ರುಗಳು, ನಮ್ಮಲ್ಲೇ ಇರ್ತಾರೆ ಗುಪ್ತ ಶತ್ರುಗಳು. ಆ ಗುಪ್ತಚರರು ಏನು ಮಾಡ್ತಾರೆ, ಅವನು ಸಾಯಿಸಬೇಕು ಅಂದರೆ ಇಂಥ ತಂತ್ರವಿದ್ಯೆಗಳನ್ನು, ಶರ್ವವಿದ್ಯೆಗಳ ಉಪಯೋಗಿಸ್ಬಿಟ್ಟು ಈ ತಂತ್ರವನ್ನು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಈಗ ಈ ವಿದ್ಯೆ ವಿಶೇಷವಾಗಿ ಹಲವಾರು ರಾಜ್ಯಗಳಲ್ಲಿ ನಡೀತಾ ಇದೆ. ಏಕೆಂದರೆ ಒಬ್ಬ ಮನುಷ್ಯನ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂದರೆ ಇದಕ್ಕಿಂತ ದೊಡ್ಡ ಮಾರ್ಗ ಮತ್ತೊಂದಿಲ್ಲ. ಈ ವಾಮಾಚಾರದಲ್ಲಿ ಇದೊಂದು ವಿಶೇಷವಾದಂಥ ಮಾರ್ಗ. ಇದನ್ನು ಯಾರು ಮಾಡ್ತಾರೋ ಅಂಥವರು ನಿಜವಾಗ್ಲೂ ನಾಶ ಆಗಬೇಕು, ಸರ್ವನಾಶ ಆಗಬೇಕು ಅಂದರೆ ಗುಹ್ಯಕಾಳಿಯನ್ನು ಪ್ರಾರ್ಥನೆ ಮಾಡಬೇಕಂತೆ. ಯಾಕೆಂದರೆ ಗುಹ್ಯಕಾಳಿ ಸೀಕ್ರೆಟ್ ಆಗಿರುವಂಥ ಒಂದು ಮರಣವನ್ನು ಅಥವಾ ಸ್ಥಳ ಉಚ್ಚಾಟನೆ, ಈ ಊರು ಬಿಟ್ಟು ಇನ್ನೆಲ್ಲೋ ಹೋಗಿ ಸಾಯುವಂಥ ಒಂದು ತಂತ್ರ ಏನಾರು ಮಾಡಿದರೆ ಆ ಸಂದರ್ಭದಲ್ಲಿ ಅವನ್ನ ಕಾಪಾಡಿ ವಾಪಸ್ ಮನೆಗೆ ತಂದು ಬಿಡ್ತಾರಂತೆ. ಎಷ್ಟೋ ಜನಕ್ಕೆ ನಂತರ ಬಂದಾಗ ಈ ಗುಹ್ಯಕಾಳಿ ಮಂತ್ರ ಮುದ್ರೆ ಮತ್ತು ಕೆಲವು ಪ್ರೊಸೀಜರ್ನ ತಿಳಿಸಿದಾಗ 3-4 ವರ್ಷ ಮನೆ ಬಿಟ್ಟು ಹೋದಂಥ ಗಂಡಸರು ಹೆಂಗಸರೆಲ್ಲ ವಾಪಸ್ ಬಂದುಬಿಟ್ಟಿದ್ದಾರೆ. ಅದರಿಂದ ಯಾರು ಮನೆ ಬಿಟ್ಟು ಹೋಗ್ತಾರೋ ಅಂಥವ್ರು ಅವ್ರ ಬಟ್ಟೆನೋ ಅಥವಾ ಸೀರೆನೋ ಅವ್ರು ಉಪಯೋಗಿಸುವಂಥ ಯೂಸ್ ಮಾಡಿರೋ ವಸ್ತ್ರ ಇಟ್ಕೊಂಡು ನಾನು ಹೇಳುವಂಥ ಇವತ್ತು ಮುದ್ರೆ ಮಂತ್ರವನ್ನು ಹೇಳಿ ಜಪ ಮಾಡಿಬಿಟ್ರೆ ನಿಮ್ಮ ಮನೇಲಿ ಯಾರು ವರ್ಷಾಂಗಟ್ಲೆ ಮನೆ ಬಿಟ್ಟು ಹೊಟ್ಟೋಗಿದ್ರೆ ಅವರು ವಾಪಸ್ ಬರ್ತಾರೆ. ಅಕಸ್ಮಾತ್ ಅವ್ರನ್ನ ಸತ್ತೋಗಿದ್ರೆ ನಿಮಗೆ ಕನಸು ಸೂಚನೆ ಆಗುತ್ತೆ ಯಾವ ಜಾಗದಲ್ಲಿ ಸತ್ತಿದ್ದಾನೆ, ಹೇಗೆ ಸತ್ತಿದ್ದಾರೆ ಅಂತ. ಆವಾಗ ಅರಿವಾಗುತ್ತೆ ಅವನು ಬದುಕಿದ್ದಾನ ಇಲ್ವಾ ಅಂತ. ಅಂಥ ವಿಶೇಷವಾದಂಥ ಶಕ್ತಿ ಇರುವಂಥ ಒಂದು ಈ ಅಧಿದೇವತೆ ಈ ಗುಹ್ಯಕಾಳಿ. ಗುಹ್ಯಕಾಳಿ ವಿಶೇಷವಾಗಿ ರಾತ್ರಿ ಹೊತ್ತು ಸಂಚಾರ ಮಾಡುವಾಗ ನಿಮ್ಮನೇಲಿ ಏನೋ ಆರಾಧನೆ ಮಾಡ್ತಿದ್ರೆ ಆಕೆ ಮನೆ ಮುಂದೆ ಬಂದಾಗ ಒಂದು ಸುಗಂಧವಾದ ಸ್ಮರಣೆ ಬರ್ತದಂತೆ. ಆ ಸುಗಂಧವಾದ ಸ್ಮರಣೆ ಬಂದಾಗಲೇ ನೀವು ತಿಳ್ಕೊಳ್ಬೇಕು ಇವತ್ತು ನಮ್ಮ ಮನೆಗೆ ಕಾಳಿ ಪ್ರವೇಶ ಆಗಿದೆ ಅಂತ. ಹೀಗೆ ಹೆಚ್ಚಿನ ಮಾಹಿತಿನ ಮುಂದೆ ಹೋಗ್ತಾ ನಾನು ಹಂಚ್ಕೊಳ್ತೀನಿ. ಕಾಲರ್ ಒಬ್ರು ಲೈನ್ ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿಮ್ಮ. ಅದೇ ಯಶೋದಮ್ಮ ಅಂತೇಳಿ. ಯಶೋದಮ್ಮ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್ ಕೋಲಾರಿಂದ. ಕೋಲಾರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ ಹತ್ರ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ. ಸರ್, ನಮ್ಗೆ 2 ಮಕ್ಳಿದ್ದಾರೆ, ಗಂಡು ಮಕ್ಳು. ಅವರು ಇಬ್ರು ಅನ್ಯೋನ್ಯವಾಗಿ ಇರೋದಿಲ್ಲ, ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ. ಅದು ತುಂಬಾ ಹಿಂಸೆ ಆಗ್ಬಿಟ್ಟಿದೆ ಸರ್ ನಮ್ಗೆ. ಅಂದ್ರೆ ಎಷ್ಟು ಮಕ್ಕಳಿಗೆ ವಯಸ್ಸು? ಸರ್, ಒಬ್ಬನಿಗೆ 17 ವರ್ಷ, ಒಬ್ಬನಿಗೆ 12 ವರ್ಷ.
ಓಕೆ, ಅಂದರೆ ಇನ್ನೂ ವಯಸ್ಸು ಚಿಕ್ಕದು. ದೊಡ್ಡೊಂದು 11/9/97. ಇರಲಿ, ಡೇಟ್ ಆಫ್ ಬರ್ತ್ ಏನು ಬೇಡ. ಈಗ ಒಬ್ರಿಗೆ 17 ವರ್ಷ, ಒಬ್ರಿಗೆ 12 ವರ್ಷ, ಹೌದು ಸರ್. 5 ವರ್ಷ ಡಿಫ್ರೆನ್ಸ್ ಇದೆ. ಈಗ ಇಬ್ರು ಕಚ್ಚಾಡ್ತಾರೆ ಅಂದ್ರೆ ಯಾವ ದೃಷ್ಟಿಗೋಸ್ಕರ, ಯಾವೊಂದು ಇದಕ್ಕೋಸ್ಕರ ಕಚ್ಚಾಡ್ತಾರೆ? ಸುಮ್ಮನೆ ಚಿಲಿ ವಿಷಯಗಳಿಗೆಲ್ಲ ಒಬ್ಬರು ಬುಕ್ ಎತ್ಕೊಂಡು ತಿನ್ನೆತ್ಕೊಂಡು ಟಿವಿ ನೋಡ್ಬೇಕು, ಇಲ್ಲ ಊಟ ನನಗೆ ಅದ್ ಬೇಕು ಇದ್ ಬೇಕು ಚಿಲಿಯಾಗೆ ಜಗಳ ಆಡ್ತಾರೆ ಸರ್. ಓಕೆ ಓಕೆ, ಇದು ಸಹಜ. ಮಕ್ಕಳಂದ ಮೇಲೆ ಮೆಚ್ಯೂರಿಟಿ ಇಲ್ಲ ಪಾಪ, ಅವ್ರಿಗೆ ವಯಸ್ಸು ತಕ್ಕಷ್ಟು ಮೆಚ್ಯೂರಿಟಿ ಇರೋದಿಲ್ಲ. ಹೀಗಾಗಿ ಮಕ್ಕಳಲ್ಲಿ ಇವೆಲ್ಲ ಸಹಜ. ನೀವು ಕೂಡ ಇದೇ ಥರ ಆಟ ಆಡ್ಕೊಂಡು ಬಂದಿದ್ದೀವಿ. ವೈಮನಸ್ಸು ಮತ್ತು ಹಠ, ಕೋಪ ಅನ್ನೋದ್ರಲ್ಲೇ ನಾವು ಬೆಳೆದು ಬಂದಿರೋದು. ಆದರೂ ಕೂಡ ನಾವು ದೊಡ್ಡವ್ರ ಮನೆಯಲ್ಲಿ ಅದಕ್ಕೆ ಅನುಸರಿಸ್ಕೊಂಡು ಅವ್ರಿಗೊಂದು ಒಳ್ಳೆ ಬುದ್ಧಿ ಮಾತು ಹೇಳಿ ನಾವು ಅವ್ರನ್ನ ತಿದ್ದಬೇಕು. ಆದರೂ ಕೂಡ ನೀವು ಕಾಲ್ ಮಾಡಿದ್ರ ಇಬ್ಬರಲ್ಲೇ ಒಂದು ವೈಮನಸ್ಸು, ಹಠ ಮತ್ತು ಕೋಪ ಇರೋದ್ರಿಂದ ನೀವೇನು ಮಾಡಬೇಕು, ಯಾವಾಗಲೂ ಈ ಭದ್ರಕಾಳಿ ಮುದ್ರೆ ಅಂತ ಹೇಳಿ ನೋಡಿ. ಈ ಭದ್ರಕಾಳಿ ಮುದ್ರೆ ಅಂದರೆ ಎಲ್ಲ ಬೆರಳುಗಳನ್ನು ಒಂದು ಕಂಜಾಯಿನ್ ಮಾಡೋದು. ಹೆಬ್ಬೆಟ್ಟು ಟಚ್ ಮಾಡಬೇಕು, ತೋರ್ಬೆರಳು ಟಚ್ ಮಾಡಬೇಕು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಈಗ ಎಲ್ಲ ಬೆರಳನ್ನು ಟಚ್ ಮಾಡಿದಾಗ, ಈ ರೀತಿ ಮಾಡಿದಾಗ ಭದ್ರಕಾಳಿ ಮುದ್ರೆ ಆಗುತ್ತೆ. ಈ ಮುದ್ರೆ ದಿನನಿತ್ಯ ಒಂದು 15 ನಿಮಿಷ ಇಬ್ಬರು ಕೈಲೂ ಮಾಡಿಸಿ. ಆಗ ಪಂಚಭೂತಗಳು, ಸಪ್ತಧಾತುಗಳು ಸಮಾನವಾಗಿ ಬ್ಯಾಲೆನ್ಸ್ ಆಗುತ್ತೆ. ಆಗ ಕೋಪ, ತಾಪ, ವೈಮನಸ್ಸು, ಆಲಸ್ಯ ಮತ್ತು ಸೋಮಾರಿತನ ಮತ್ತು ಇದಕ್ಕಿದ್ದಾಗಿ ಕೂಗಾಡೋದು ಇದೆಲ್ಲ ಬಿಟ್ಟೋಗುತ್ತೆ ಈ ಒಂದು ಭದ್ರಕಾಳಿ ಮುದ್ರೆಯಿಂದ. ಅದಕ್ಕೆ ಯಾರಿಗೆ ಮನಸ್ಸಿನಲ್ಲಿ ಚಂಚಲತೆ, ವೈಮನಸ್ಸು, ಉದ್ವೇಗ ಇವೆಲ್ಲ ಇರ್ತದೋ, ಇನ್ನೊಬ್ಬರ ಮೇಲೆ ಅಪಪ್ರಚಾರ, ಕೋಪ ಮಾಡ್ಕೊಳ್ಳೋದು, ಇನ್ನೊಬ್ಬರ ಮೇಲೆ ರೇಗಾಡೋದಿತ್ತು ಅಂದರೆ ತಕ್ಷಣ ಒಂದು 15 ನಿಮಿಷ ರೀತಿ ಮಾಡಬೇಕು. ಅದು ಮಾಡಲಿಲ್ಲ ಅಂದರೆ ಇದಕ್ಕೊಂದು ಎಕ್ಸಸೈಸ್ ಇದೆ, ಇದೊಂದು ಮುದ್ರಾ ಥೆರಪಿ ಎಕ್ಸಸೈಸ್. ಈ ರೀತಿ ಮಾಡ್ತಿದ್ರೆ ನಮಗೆ ಮೈಂಡಲ್ಲಿ ಈ ಥರ ಯಾವ್ದು ನಾವು ಕೋಪ ಮಾಡ್ಕೊಳ್ಳೋದಾಗಲಿ, ಕೂಗಾಡೋದಾಗಲಿ ಕಮ್ಮಿ ಆಗುತ್ತೆ. ಇದು ಮಾಡಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರು, ಇನ್ನೊಬ್ರು ಕಾಲರ್ ಇದ್ದಾರೆ ಲೈನಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ಹೇಳಿ. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ಮೇಡಮ್ ಪ್ರಸನ್ನ ಅಂತೇಳಿ. ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್? ಹಾಸನಿಂದ. ಸರಿ, ಗುರುಜಿ ಅವರಿದ್ದಾರೆಪ್ಪ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು. ನಮಸ್ಕಾರ. ನಮಸ್ಕಾರ. ಹೇಳಿ. ಹಲೋ ಹಲೋ, ಮಾತಾಡಿ ಸರ್. ನನಗೆ ಹಾ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ, ಹೇಳಿ. ಸರ್, ನನಗೆ ಕಿಡ್ನಿ ಮೇಲೆ ಸಿಸ್ಟ್ ಅಂತ ಆಗಿದೆ. ಸರ್. ಹಾಂ, ಹೇಳಿ. ಪ್ರಸನ್ನ ಅವರು, ಮೇಲೆ ದಯವಿಟ್ಟು ಶಿಸ್ತಂತ ನಿಮ್ಮ ಆಗಿದೆ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಅಥವಾ ಮ್ಯೂಟ್ ಮಾಡಿ. ವಾಲ್ಯೂಮ್ ಕಮ್ಮಿ ಕೊಡು. ಈಗ ಮಾತಾಡಿ ಸರ್. ಅದಕ್ಕೆ ನನಗೆ ಕಿಡ್ನಿ ತೊಂದರೆ ಇದೆ ಸರ್. ಅದರಿಂದ ನಾನು ಯಾವ ಇದನ್ನು ಮಾಡಬೇಕು ಸರ್? ಓಕೆ, ನೀವು ಅದನ್ನು ರಿಪೋರ್ಟಲ್ಲಿ ನಿಮ್ಮ ಹತ್ರ ಇದೆಯಾ? ನೀವು ಎಕ್ಸಾಮಿನೇಷನ್ ಮಾಡಿಸಿದ್ರ ಕಿಡ್ನಿ? ಸರ್, ರಿಪೋರ್ಟ್ ಮಾಡ್ತಿದೆ ಸರ್. ನನಗೆ 2 ಪಾಯಿಂಟ್ ಇದೆ ಕಿಡ್ನಿ ಪ್ರಾಬ್ಲಮ್ ಈಗ. ಹಾಂ, ಓಕೆ. ಯಾವ ಕಿಡ್ನಿ, ರೈಟಾ ಲೆಫ್ಟಾ ಅಥವಾ ಎರಡೂ ಆಗಿದೆ ಸರ್ ನನಗೆ. ಎರಡೂ ಆಗಿದೆ. ಈ ಥರ ನಿಮ್ಮ ತಂದೆ ತಾಯಿಗೆ ಮುಂಚೆ ಏನಾರು ಆಗಿತ್ತಾ? ಸರ್, ಅದು ಗೊತ್ತಿಲ್ಲ ಸರ್. ನಾವೇನು ಚಿಕ್ಕ ಮಕ್ಕಳು, ನಮ್ಮ ತಂದೆ ತೀರೋದಾಗ ನಾನು 8 ವರ್ಷ ಹುಡುಗ. ಓಕೆ, ನಿಮ್ಮ ದೊಡ್ಡಪ್ಪ, ನಿಮ್ಮ ಗೋತ್ರದಲ್ಲಿ ಯಾರಿಗ, ನಿಮ್ಮ ವಂಶಿತರ ಯಾರಿಗಾರು ಮುಂದೆ ಆಗಿತ್ತಾ? ಸರ್, ಏನು ನಮಗೆ ತಿಳುವಳಿಕೆ ಕಮ್ಮಿ ಓಕೆ, ಆಗುತ್ತೆ ಕಾಲದಲ್ಲಿ. ಫ್ಯಾಮಿಲಿ ಇಷ್ಟಿಲ್ಲ. ಓಕೆ, ಈಗ ನಿಮ್ಮ ಕ್ಲಿನಿಕಲ್ ಇಷ್ಟ ಪ್ರಕಾರ ನಿಮಗೆ ಇದು ಮಾಡಿ ಈಗ ಏನಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಥವಾ ಅವರು ಏನಾದ್ರು ನಿಮಗೆ? ಸರ್, ಅದೇ ಟ್ರೀಟ್ಮೆಂಟ್ ತಗೊಂತಾ ಇದೀನಿ, ಬೆಂಗಳೂರಲ್ಲಿ ತಗೊಂತಾ ಇದೀನಿ. ಹಾಂ, ಅವ್ರೇನಿಲ್ಲ, BP ಕಂಟ್ರೋಲ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಆರಾಮಾಗಿರಿ, ಖಾರ ಕಮ್ಮಿ ಮಾಡಿ, ಉಪ್ಪು ಕಮ್ಮಿ ತಿನ್ನಿ ಅಂತ ಹೇಳಿದ್ರು ಅಷ್ಟೇ ನನಗೆ. ಓಕೆ, ನೋಡಿ, ನಮ್ಮ 2 ಹೆಬ್ಬೆಟ್ಟುಗಳನ್ನು, ಬಲಗೈ ಹೆಬ್ಬೆಟ್ಟು ಮತ್ತು ಎಡಗೈ ಹೆಬ್ಬೆಟ್ಟು, ಇದಕ್ಕೆ ಶಿಖರ ಮುದ್ರೆ ಅಂತಾರೆ. ಹೀಗೆ 2 ಮುದ್ರೆ ಹೆಬ್ಬೆಟ್ಟುಗಳು ಹಿಂಗೆ ಜಾಯಿನ್ ಮಾಡಿಬಿಟ್ಟು ಹಿಂಗೆ ಸುಮ್ಮನೆ ಹಿಂಗೆ ಮಸಾಜ್ ಮಾಡ್ಬೇಕು. ಹಿಂಗೆ ಮಾಡ್ತಾ ಇದ್ರೆ ಆ 2 ಕಿಡ್ನಿ ಮೇಲೆ ಪ್ರೆಷರ್ ಆಗಿ ನೀವು ಹೇಳಿದಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈ ರೀತಿ ಮಾಡ್ತಾ ಇರಬೇಕು. ಈ ರೀತಿ ಅದಕ್ಕೆ ಓಂ ನಮೋ ಭಗವತೆ ರುದ್ರಾಯ ಅಂತ ಮಂತ್ರ ಹೇಳಬೇಕು. ಅವಾಗ ಏನಂತೆ, ಎಕ್ಸಸ್ ಆಫ್ ಹೀಟ್. ರುದ್ರ ಅಂದರೆ ಹೀಟ್, ಜಾಸ್ತಿ ಬಿಸಿ. ಈ ಹೆಬ್ಬೆಟ್ಟಿನಲ್ಲಿರೋ ಅಗ್ನಿತತ್ವ, ಮಂತ್ರದಲ್ಲಿ ಬರುವಂಥ ಅಗ್ನಿ ಶಕ್ತಿ, ತಾಪ, ಆ ಹೀಟ್ ಎನರ್ಜಿ, ಈ ಹೆಬ್ಬೆಟ್ಟಲ್ಲಿ ಬರೋ ಎನರ್ಜಿ, ಮಂತ್ರದಲ್ಲಿರೋ ರುದ್ರ ಅನ್ನೋ ಒಂದು ಎನರ್ಜಿನ ಸೇರಿಕೊಂಡು ಆ ಕಿಡ್ನಿ ಮೇಲೆ ಪ್ರಭಾವ ಬೀರುತ್ತೆ. ಇದು 2 ಕೈಯನ್ನು ಹಿಂಗೆ ಮಾಡ್ತಾ ಇರಬೇಕು. ಈ ರೀತಿ ರೊಟೇಟ್ ಮಾಡ್ತಾ ಇದ್ದರೆ ಆರಾಮವಾಗಿ ನಿಮಗೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ಒಂದು 28 ದಿವಸ ಅಥವಾ 30 ದಿವಸ ಮಾಡೋ ಮೇಲೆ ಒಂದು ಸಲ ಮತ್ತೆ ರಿಪೋರ್ಟನ್ನು ನೀವು ತೆಗೆಸಿ ನೋಡಿ, ಏನಿದೆ ರಿಪೋರ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಅಂತ ಜಪ ಮಾಡ್ತಾ ಇದು ಮಾಡಬೇಕು. ಇದ್ರ ಜೊತೆಗೆ ನೀವೇನು ಮಾಡಿ, ಜಾಸ್ತಿ ಈ ಶಿವ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ. ಶಿವ ದೇವಸ್ಥಾನ, ಲಿಂಗ ಇರುವಂಥ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರದಕ್ಷಿಣೆ ಮಾಡಿ. ನಿಮಗೆ ಎಷ್ಟು ಏಜ್ ಇದೋ ಅಷ್ಟು ಏಜರಷ್ಟು ಪ್ರದಕ್ಷಿಣೆ ಮಾಡಿ. 20 ವರ್ಷ ಆದರೆ 20 ರೌಂಡ್, 30 ವರ್ಷ ಅಂದರೆ 30 ಸುತ್ತು, ಆ ಥರದ್ದು 30 ದಿವಸ
ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟು ನಮಸ್ಕಾರ ಅಂತದ್ದು ಅಷ್ಟು ದಿವಸ. ಈಗ 30 ವರ್ಷನೇ 30 ದಿನ ಬಿಡದೆ ಒಂದು ದಿನಕ್ಕೆ 30 ಥರ ಮಾಡಿ, ಇದ್ರ ಜೊತೆಗೆ ಮುದ್ರೆ ಮಾಡಿ ಆ ದೇವಸ್ಥಾನದಲ್ಲೇ ಬೇಕಾದ್ರೆ ಕೂತ್ಕೊಂಡು ಹಿಂಗೆ 15 ನಿಮಿಷ 30 ನಿಮಿಷ ಅಥವಾ ಎಷ್ಟು ಸಾಧ್ಯವೋ ಅಷ್ಟು ಕೂತ್ಕೊಂಡು ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಅಂತ ಜಪ ಮಾಡ್ತಿದ್ರೆ ಬೇಗ ಕ್ಯೂರ್ ಆಗುತ್ತೆ. ಇದು ಭಾಳ ಒಳ್ಳೆಯದು. ಇದನ್ನು ಮುಂದುವರಿಸಿ. ಈ ಚಿಕ್ಕ ಏಜಲ್ಲಿ ಈ ರೀತಿ ಆಗಬಾರ್ದು. ಇದನ್ನು ಇಮಿಡಿಯೇಟಾಗಿ ಕ್ಯೂರ್ ಆಗುತ್ತೆ ಈ ಮುದ್ರೆಯನ್ನು ಮಾಡೋದ್ರಿಂದ, ಮಂತ್ರ ಹೇಳೋದ್ರಿಂದ. ಭಾಳ ಧನ್ಯವಾದಗಳು ತಾವು ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರೇ, ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಚಿಕ್ಕಮಗಳೂರಿನಿಂದ ಭವಾನಿಯವರು ಪತ್ರವನ್ನ ಬರೆದಿದ್ದಾರೆ. ಮಗಳ ಆರೋಗ್ಯದ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಭವಾನಿ ಅವರು ಹೇಳ್ತಿದ್ದಾರೆ, 10 ವರ್ಷದ ಸುರಕ್ಷಾ ಎಂಬ ಮುದ್ದಾದ ಹೆಣ್ಮಗಳಿದ್ದಾಳೆ ಗುರುಜಿ. ಆದ್ರೆ ಅವಳಿಗೆ ನಡೆದಾಡಕ್ಕೆ ಸ್ವಲ್ಪ ತೊಂದರೆ ಇದೆ. ನಡಿಗೆ ಕಲ್ತಿದ್ದೇ ಸ್ವಲ್ಪ ತಡ. 3 ವರ್ಷ ಮಗು ಇದ್ದಾಗ ನಡೆಯಕ್ಕೆ ಆರಂಭಿಸಿದ್ಲು. ಈಗ ಅವಳಿಗೆ 10 ವರ್ಷ. ಆದ್ರೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಮ್ಮೆಲ್ಲರಂತೆ ಆಕೆ ನಡೀತಾ ಇಲ್ಲ. ತುಂಬಾ ಕಷ್ಟಪಡ್ತಾಳೆ ನಡೆಯಕ್ಕೆ. ಇದುವರೆಗೂ ಬೇಕಾದಷ್ಟು ಆಸ್ಪತ್ರೆಗಳಿಗೆ ತೋರಿಸಿದೀವಿ, ಚಿಕಿತ್ಸೆ ಕೊಡಿಸಿದೀವಿ. ಪ್ರತಿನಿತ್ಯವೂ ಕೂಡ ಫಿಸಿಯೋಥೆರಪಿಯನ್ನ ಕೂಡ ಮಾಡಿಸ್ತಾ ಇದೀವಿ. ಆದ್ರೆ ಮುದ್ರಾ ಯೋಗದಿಂದ ಯಾವ್ದಾದ್ರೂ ಒಂದು ಪರಿಹಾರ ಸಿಗುತ್ತಾ ಈ ಒಂದು ಸಮಸ್ಯೆಗೆ? ದಯವಿಟ್ಟು ಸೂಚಿಸಿ ಅಂತ ಕೇಳಿದ್ದಾರೆ. ಮಗು ನಡೀತಿಲ್ಲ ಅಂದ್ರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ ಅಂತ. ಎಷ್ಟೋ ಜನಕ್ಕೆ ಮಕ್ಕಳು ನಡೆಯೋದಿಲ್ಲ, ಮತ್ತೆ ಕೂರೋಕ್ಕೂ ಆಗಲ್ಲ, ಗೂನ್ ಮೇಲೆ ಕೂತ್ಕೊಳ್ತಾರೆ, ಮತ್ತೆ ನಿಲ್ಸರು ನಿಲ್ಲಕ್ಕಾಗೋದಿಲ್ಲ ಅಂದ್ರೆ ಸ್ಪೈನಲ್ ಕಾರ್ಡ್ ಸ್ಟ್ರೆಂತ್ ಇಲ್ಲ ಅಂದಾಗ. ತಲೆಯಿಂದ ಇಲ್ಲಿಂದ ಕಂಠ ಪ್ರದೇಶದಿಂದ ತಲೆ ಮತ್ತು ನಮ್ಮ ನಾಭಿಯಿಂದ ಕೆಳಭಾಗಕ್ಕೆ ಒಂದು ಶರೀರ, ಒಂದು ಸ್ತಂಭ, ಒಂದು ಕಂಬ ಇದ್ದಾಗಿದೆ. ಆ ಒಂದು ಪಿಲ್ಲರ್, ಆ ಪಿಲ್ಲರೇ ಬೆನ್ನುರಿ ನರ ಅಂದರೆ ಬೆನ್ನುರಿ ಅಂದರೆ ಸ್ಪೈನಲ್ ಕಾರ್ಡ್ ಅಂತಾರೆ. ಅದರಲ್ಲೇನು ವೀಕ್ನೆಸ್ ಇದ್ದರೆ, ಅದರಲ್ಲೇನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಮಕ್ಕಳು ಹೆಚ್ಚಿಗೆ ನಿಲ್ಲಕ್ಕಾಗಲ್ಲ, ವಾಕಿಂಗ್ ಮಾಡೋಕ್ಕಾಗಲ್ಲ. ಅದರಿಂದ ಫಿಸಿಯೋಥೆರಪಿ ನೀವು ಮಾಡಿಸ್ತಾ ಇದ್ದೀರಾ, ಫಿಸಿಯೋಥೆರಪಿ ಮುಖಾಂತರ ಗುಣ ಆಗುತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ದಿನನಿತ್ಯ ನೀವು ಈ ಶಂಖಮುದ್ರೆಯನ್ನು ಮಾಡಿಸಿ. ಶಂಖಮುದ್ರೆ ಅಂದರೆ ಈ ರೀತಿ ಇರುತ್ತೆ. ಈ ಶಂಖಮುದ್ರೆಯನ್ನು ಮಾಡಿಸಿದ್ರೆ ಈ ನಮ್ಮ ಕಂಪ್ಲೀಟು ಸ್ಪೈನಲ್ ಕಾರ್ಡ್ಗೆ ಒಂದು ಸ್ಟ್ರೆಂತ್ ಬರುತ್ತೆ ಈ ಶೋಲ್ಡರ್ಸ್ ಮುಖಾಂತರ. ಇದನ್ನು ಮಾಡಿಸಿ ಅಕಸ್ಮಾತ್ ಆಗಲಿಂದ ದಿನನಿತ್ಯ ಎಳ್ಳೆಣ್ಣೆನ ಬೆನ್ನೂರಿ ನರಕ್ಕೆ ಅಂದರೆ ಸ್ಪೈನಲ್ ಕಾರ್ಡ್ಗೆ ಮಸಾಜ್ ಮಾಡೋದ್ರಿಂದ, ಫಿಸಿಯೋಥೆರಪಿ ಮಾಡಿಸುವಾಗ ಅದನ್ನು ಹಚ್ಚಿ ಮಾಡಿಸಿ ನೀವು ಖಂಡಿತ ಸ್ಟ್ರೆಂತ್ ಬಂದು ಅಲ್ಪ ಸ್ವಲ್ಪ ನಡೀತಾ ಇದೆ. ಇನ್ನೂ ಸ್ಟ್ಯಾಮಿನಾ ಬರುತ್ತೆ, ಸ್ಟ್ರೆಂತ್ ಬರುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಆದಾಗ ಆ ಮಗು ನಡೆಯೋಕ್ಕೆ ಶುರುವಾಗುತ್ತೆ. ಈ ಶಂಖಮುದ್ರೆ ಮಗು ಕೆಲ ಮಾಡಿಸಿ. ಜೊತೆಗೆ ಆಯಿಲ್ ಥೆರಪಿ ಅಂದರೆ ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಹಿಂದೆ ಆ ನರಕ್ಕೆ ಮೇಲಿಂದ ಕೆಳಗೆ, ಆ ಸ್ಪೈನಲ್ ಕಾರ್ಡಲ್ಲಿ ಮೇಲಿಂದ ಕೆಳಗೆ ಹಾಕಿದಾಗ ಸ್ಪೈನಲ್ ಕಾರ್ಡ್ ಸ್ಟ್ರೆಂತ್ ಬಂದಾಗ ತಲೆನೂ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಸೊಂಟ ಭಾಗದಿಂದ ನಡೆಯೋಕ್ಕೆ ಆಧಾರ ಅಂದರೆ ಸ್ಟ್ರೆಂತ್ ಬರುತ್ತೆ. ಅದರಿಂದ ಕೆಲವು ಕತ್ತು ನಿಲ್ಲಲ್ಲ, ಹಿಂಗಿರುತ್ತೆ, ಕತ್ತು ನಿಂತ್ಕೊಳ್ಳೋದಿಲ್ಲ. ಯಾಕಂದರೆ ಬ್ರೈನ್ ಸ್ಟೆಮಲ್ಲಿ ಪ್ರಾಬ್ಲಮ್ ಇರುತ್ತೆ. ಆ ಬ್ರೈನ್ ಸ್ಟೆಮಲ್ಲಿ ಪ್ರಾಬ್ಲಮ್ ಇದ್ದಾಗ ಈ ಜಾಗಕ್ಕೆ ನಾವು ಸ್ಪೈನಲ್ ಕಾರ್ಡು ಮತ್ತು ಬ್ರೈನ್ ಮಧ್ಯದಲ್ಲಿರುವಂಥ ಜಾಗಕ್ಕೆ ಬ್ರೈನ್ ಸ್ಟೆಮ್ ಅಂತಾರೆ. ಅದಕ್ಕೆ ಮಸಾಜ್ ಮಾಡಬೇಕು ಎಳ್ಳೆಣ್ಣೆ. ಏಕೆಂದರೆ ಅದಕ್ಕೆ ಶನಿ ಅಧಿಪತಿ ಆದ್ದರಿಂದ ಎಳ್ಳೆಣ್ಣೆ ಹಚ್ಚಿ ಮಸಾಜ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಪತ್ರ ಬರೆದಕ್ಕೆ ಧನ್ಯವಾದಗಳು, ನಮಸ್ಕಾರ. ಗುಹ್ಯ ಕಾಳಿಯ ಆರಾಧನೆ ನಾವು ಕೂಡ ಮಾಡಬೇಕು ಅನ್ನೋದೇ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಹಾಗೂ ಮುದ್ರೆ ಹೇಗಿರುತ್ತೆ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಗುಹ್ಯಕಾಳಿ ಮುದ್ರೆ ಬಹಳ ವಿಶೇಷವಾದಂತೂ, ಬಹಳ ಸುಲಭವಾಗಿದೆ. ಆದರೆ ಅದನ್ನು ಮಾಡುವಾಗ ಬಹಳ ಜಾಗರೂಕತೆಯಿಂದ, ಬಹಳ ಕಾನ್ಷಿಯಸ್ನಿಂದ ಮಾಡಬೇಕು. ಹೇಗಿದೆ ಅಂದರೆ ನೋಡಿ, ನಮ್ಮ ಹಸ್ತದ ಎಲ್ಲ ಬೆರಳುಗಳನ್ನು ಅಗಲಿಸ್ಬಿಟ್ಟು ಹೆಬ್ಬೆಟ್ ಮೇಲೆ ನಮ್ಮ ಈ ಅಗ್ನಿತತ್ವದಲ್ಲಿ ಶುಕ್ರ ಗ್ರಹದ ಮೇಲೆ ಮಧ್ಯದ ಬೆರಳನಿಗೆ ಪ್ರೆಸ್ ಮಾಡಬೇಕು. ಸ್ಕಿನ್ ಟು ಸ್ಕಿನ್ ಟಚ್ ಆಗಬೇಕು. ಮಾಡಿ ಒಂದಕ್ಕೊಂದು ಹಿಂಗೆ ಜಾಯಿಂಟ್ ಮಾಡಿದಾಗ ಈ ಒಂದು ಸಣ್ಣದೊಂದು ತ್ರಿಕೋನ ಬರ್ತದೆ. ಇದು ಒಂದು ಯಂತ್ರ, ಗುಹ್ಯಕಾಳಿಗೆ ಯಂತ್ರ. ಅದು ಯಾವಾಗ? ಈ ಶನಿಗ್ರಹವನ್ನು ಶುಕ್ರ ಗ್ರಹದ ಮೇಲೆ ಇಟ್ಟಾಗ. ಇದು ಮಧ್ಯದ ಬೆರಳು ಶನಿಗ್ರಹವನ್ನು ಶುಕ್ರ ಗ್ರಹದ ಮೇಲೆ ಇಟ್ಟಾಗ ಪ್ರೆಸ್ ಮಾಡಿದಾಗ ಹಾರಿಜಾಂಟಲ್ ಆಗಿ ಮಾಡಿದಾಗ ಒಂದು ಯಂತ್ರ ಬಂತು, ಸಣ್ಣದು ಒಂದು ಯಂತ್ರ ಕಾಣ್ತು. ಇದ್ರ ಜೊತೆಗೆ ಈ ಬುಧಗ್ರಹ ಕಿರುಬೆರಳನ್ನು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿಬಿಟ್ಟು ಈ ತೋರ್ ಬೆರಳು ಉಂಗುರ ಬೆರಳನ್ನ ಸ್ಟ್ರೈಟಾಗಿ ಹೇಗೆ ಇಟ್ಕೋಬೇಕಿರಿ. ಈ ರೀತಿ ಮಾಡಿದಾಗ ಇದಕ್ಕೇನು ಹೇಳ್ತಾರೆ? ಗುಹ್ಯಕಾಳಿ ಮುದ್ರಾ ಅಂತ ಕರೀತಾರೆ. ಇದು ಮಾಡೋದ್ರಿಂದ ಯಾರಿಗೆ ಪಕ್ಷಪಾತ ಪ್ರಯೋಗ, ವಿಷಪ್ರಯೋಗಾದಿ ಪ್ರಯೋಗ ಮತ್ತು ನಿಗೂಢವಾಗಿ ಸಾಯಲಿ, ಮನೆ ಬಿಟ್ಟು ದೂರ ಹೋಗಿ ಅಂತ ಮಾಡಿದರೆ, ಮಾಟ ಮಾಡಿಸಿದರೆ, ವಿಷಜಂತುಗಳಿಂದ ಬಂದು ಕಚ್ಚಿ ಸಾಯಿಸೋ ಥರ ಏನಾದ್ರು ಮಾಟ ಮಂತ್ರಗಳು ಮಾಡಿದರೆ ತಕ್ಷಣ ಈ ಮುದ್ರೆಯನ್ನು ಜಪ ಮಾಡಿದ್ದೆ ಆದರೆ, ಧಾರಣೆ ಮಾಡಿ ಖಂಡಿತ ಆ ದೋಷ ರಿವರ್ಸ್ ಆಗಿಬಿಡುತ್ತೆ ಅವ್ರಿಗೇನೆ. ಯಾರಿಗೆ ಮುಂದೆ ಬರೋ ಮುಂದೆ ವರ್ಷನೋ 5 ವರ್ಷನೋ 10 ವರ್ಷಕ್ಕೋ ಮನೆ ಬಿಟ್ಟು ಹೋಗಿ ಎಲ್ಲೋ ಸಾಯೋವಂಥದ್ದಿದ್ರೆ, ಎಲ್ಲೋ ಹುಟ್ಟಿ ಎಲ್ಲೋ ಸಾಯೋದಿದ್ರೆ, ಅಥವಾ ಮನೆ ಒಳಗೆ ಯಾವುದೋ ವಿಷಜಂತುಗಳು ಬಂದು ಕಚ್ಚಿ ಸಾಯಿಸೋದಾಗಿದ್ದರೆ, ಅದನ್ನೇನಾದ್ರು ಈಗಲಿಂದ ನಾವು ಪ್ರಾಕ್ಟೀಸ್ ಮಾಡ್ತಿದ್ರೆ ನಮಗೆ ಈಗಲೇ ಅದು ಗೊತ್ತಾಗ್ಬಿಡುತ್ತೆ. ಮುಂದೆ ನನಗೆ ಈ ದೋಷವಿದೆ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ನಾನೆಲ್ಲೋ ಮನೆ ಬಿಟ್ಟು ಹೋಗ್ತೀನೇನೋ, ನಾನೆಲ್ಲೋ ಸಾಯ್ತೀನೇನೋ ಅನ್ನೋ ಒಂದು ಮತಿ ಕೊಡ್ತಾ ಇರುತ್ತೆ ಮುದ್ರೆ. ಮತ್ತು ನನಗೆ ಯಾವುದೋ ಒಂದು ಪ್ರಾಣಿ ಬಂದು ಕಚ್ಬೋದೇನೋ ಅನ್ನೋ ಭಯ ಕೂಡ ಮನಸ್ಸಲ್ಲಿ ಹುಟ್ಟಿಸುತ್ತೆ. ಆ ಥರ ಬರ್ತಿದೆ ಅಂದರೆ ನೀವು ಮುದ್ರೆ ಸರಿಯಾಗಿ ಮಾಡ್ತಿದ್ದೀರಾ, ಮಂತ್ರ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಅಂತ. ಆ ಥರ ಸೂಚನೆ ಆದರೆ
ತಕ್ಷಣ ನೀವು ನವರಾತ್ರಿ ಟೈಮ್ನಲ್ಲಿ ಗುಹ್ಯಕಾಳಿ ಪೂಜೆ ಮಾಡಬೇಕಿಲ್ಲ, ಮನೆ ದಿನನಿತ್ಯ ಗುಹ್ಯಕಾಳಿಯೇ ನಮ ಅಂತ ಜಪ ಮಾಡಿಬಿಟ್ರೆ ನಿಮಗೆ ಆ ದೋಷ ನಿವಾರಣೆ ಆಗಿಬಿಡುತ್ತೆ, ನೀವು ಆ ಬಂಧನದಿಂದ ಮುಕ್ತರಾಗ್ಬೋದು. ಈ ಮುದ್ರೆಗೆ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಮಂತ್ರ ಇದೆ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಗುಹ್ಯಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಗುಹ್ಯಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಗುಹ್ಯಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ ಅಂತೇಳಿ ಈ ಮಂತ್ರ ಜಪ ಮಾಡಿಬಿಟ್ರೆ ನಮ್ಮ ಮುಂಬರುವ ಜಾತಕದಲ್ಲಿ ಮುಂದಿನ ಭವಿಷ್ಯದಲ್ಲಿ ಮನೆ ಬಿಟ್ಟು ದೂರ ಹೋಗಿ ಸಾಯೋ ನಿಂತಿದ್ರೆ ಅಥವಾ ವಿಷಜಂತುಗಳನ್ನು ಸಾಯುವಂಥ ಅವಕಾಶ ಯಾರು ಮಾಡಿಬಿಟ್ಟಿದ್ರೆ ಜನಗಳು, ನಮ್ಮಲ್ಲೇ ಪಕ್ಷಪಾತ ಪ್ರಯೋಗ ಆಗಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡುತ್ತೆ ಈ ಒಂದು ಗುಹ್ಯಕಾಳಿ. ಮತ್ತು ನಿಧಿ ನಿಕ್ಷೇಪಗಳು ನಿಮಗೇನಾದ್ರು ನಿಮ್ಮ ಹಿರಿಯೋರು ನಿಮ್ಮ ಗೋತ್ರದಲ್ಲಿ ನಿಮ್ಮ ವಂಶದಲ್ಲಿ ಯಾರು ಇತ್ತು ಅಂದರೆ ನಿಮ್ಮ ಕನಸಲ್ಲಿ ಇಂಥ ಜಾಗದಲ್ಲಿ ನಿಧಿ ಇದೆ, ಇಂಥ ಜಾಗದಲ್ಲಿ ನಿಮಗೆ ನಿಧಿ ಸಿಗುತ್ತೆ ಅಂತ ಆಗಾಗ ದರ್ಶನ ಆಗ್ತಿರ್ತದೆ. ಒಂದಲ್ಲ ಒಂದು ಅದೇ ನಿಮ್ಗೆ ಸಿಗಬೇಕು ಅಂತ ಏನಾರಿದ್ರೆ ನೀವೇ ಅಲ್ಲಿಗೆ ಹೋಗಿ ಅದು ನಿಧಿ ತಗೊಳ್ಳುವಂಥ ಮತಿ ಈ ಗುಹ್ಯಕಾಳಿಕೆ ಪ್ರಸಾದ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಈ ಮಂತ್ರ ಈ ಮುದ್ರೆ ಭಾಳ ವಿಶೇಷವಾದದ್ದು. ಅದು ಗುಹ್ಯಕಾಳಿ ಮುಸ್ಸಂಜೆ ಹೊತ್ತಿನಲ್ಲಿ ಇದನ್ನು ಜಪ ಮಾಡಬೇಕು. ಎಲ್ಲಿವಾಗ ಜಪ ಮಾಡಬೇಕು ಅಂದರೆ ಸೂರ್ಯ ಮುಳುಗೋ ಸಮಯದಲ್ಲಿ, ಮತ್ತು ಇದು ಜಪ ಮಾಡಬೇಕಾದ್ರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕುಳಿತು ಜಪ ಮಾಡಿದ್ದೇ ಆದರೆ ನಿಮಗೆ ನಿಧಿ ನಿಕ್ಷೇಪಗಳ ಬಗ್ಗೆ ಸೂಚನೆ ಆಗುತ್ತೆ. ಮತ್ತು ಈ ಥರ ಯಾರಾದರೂ ಮಾಟ ಮಂತ್ರ ದೋಷಗಳೇನಾದ್ರು ಮಾಡಿದರೆ ಅದು ಕೂಡ ನಿಮ್ಮ ಮತಿ ಕೊಡುತ್ತೆ. ಒಂದು ಇದು ತುಂಬ ದೊಡ್ಡ ಮಂತ್ರ ಆಯಿತು. ಚಿಕ್ಕದಾಗಿ ಹೇಳಬೇಕು ಅಂದರೆ ಲಘು ಮಂತ್ರ. ಓಂ ಕ್ರೀಂ 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 ಗುಹ್ಯಕಾಳಿಕೈ ನಮಃ. ಓಂ ಕ್ರೀಂ 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 ಗುಹ್ಯಕಾಳಿಕೈ ನಮಃ. ಓಂ ಕ್ರೀಂ ಕ್ರೀಂ ಗುಹ್ಯಕಾಳಿಕೈ ನಮಃ. ಮೂಸಾಲಿ ಕ್ರೀಮ್ ಸೇರಿಸ್ಬಿಟ್ಟಿದ್ದು ಮಂತ್ರ ಹೇಳಿಬಿಟ್ರೆ ನಿಮಗೆ ಆ ಥರ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಇದು ನಾವು ಮಾಡೋಕ್ಕಾಗೋದಿಲ್ಲಪ್ಪ ಅಂತ ಅಂದರೆ ಒಂದು ವಾಟರ್ ಥೆರಪಿಲೂ ಕೂಡ ಒಂದು ವಿಶೇಷವಾದಂಥ ತಂತ್ರವನ್ನು ಋಷಿಗಳು ಉಲ್ಲೇಖನ ಮಾಡಿದೆ. ಏನಂದರೆ ಜೀರಿಗೆ ನೋಡಿ, ಇದು ಜೀರಿಗೆ ನಾವು ಮಾಮೂಲಿ ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಿ, ನಮ್ಮ ದಿನನಿತ್ಯ ಅಡುಗೆ ಮಾಡುವಾಗ ಈ ಜೀರಿಗೆ ಉಪಯೋಗಿಸ್ತೀವಿ. ಈ ಜೀರಿಗೆ ಕೇತುಗ್ರಹ ಅಂತ ಕರೀತಾರೆ. ಯಾರಿಗೆ ಗುಹ್ಯ ರೋಗಗಳು ಅಂದರೆ ಸೆಕ್ಷುಯಲ್ ಡಿಸೀಸಸ್, ಜನನಾಂಗದಲ್ಲಿ ಗುಪ್ತ ಜೆಂಟಲ್ ಪಾರ್ಟ್ಸಲ್ಲಿ ಏನಾದರೂ ರೋಗಗಳಿದ್ದರೆ ಅದನ್ನು ಈ ಜೀರಿಗೆಯಿಂದ ನಾವು ಊಟ ಮಾಡೋದ್ರಿಂದ ಆ ರೋಗ ನಿವಾರಣೆ ಆಗುತ್ತಂತೆ. ಈ ಜೀರಿಗೆ ಕೇತುಗ್ರಹಕ್ಕೆ ಸಂಬಂಧಪಟ್ಟಿದ್ದ ಕೇತುಗ್ರಹ ಒಕ್ಕಲಿಂದ ಕೆಳಭಾಗದಲ್ಲಿ ಅದರ ಜನನಾಂಗಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಯಾರಿಗೆ ಗುಪ್ತ ರೋಗಗಳು ಗುಹ್ಯ ರೋಗಗಳು ಸೆಕ್ಷುಯಲ್ ಡಿಸೀಸಸ್ ಇರ್ತದೋ ಅಂಥವ್ರು ಇದನ್ನು ಜಪ ಮಾಡಿಬಿಟ್ಟು ಗುಹ್ಯಕಾಳಿ ಮಂತ್ರ ಹೇಳಿಬಿಟ್ರೆ ಬೇಗ ಕ್ಯೂರ್ ಆಗುತ್ತಂತೆ. ಇನ್ನೊಂದು ವಿಶೇಷತೆ ಏನಂದರೆ ಯಾರಿಗೆ ಆ ಥರ ಗುಪ್ತ ಜನಾಂಗದ ರೋಗಗಳಿರ್ತದೋ ಈ ಜೀರಿಗೆ ತೊಗೊಂಡ್ಬಿಟ್ಟು ಆ ಗುಪ್ತ ಜನಾಂಗ ಜಾಗದಲ್ಲಿ ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಗುಹ್ಯಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೋಗ್ಬಿಟ್ಟು ಬೇವಿನ ಮರದ ಬುಡಕ್ಕೆ ಹಾಕಿಬಿಟ್ರೆ, ಇವೆಲ್ಲ ಬೇವಿನ ಮರದ ಬುಡಕ್ಕೆ ಹಾಕಿಬಿಟ್ರೆ ಆ ಸೆಕ್ಷುಯಲ್ ಡಿಸೀಸಸ್ ಏನೇ ಇದ್ರೂ ಕೂಡ ನಿವಾರಣೆ ಆಗತ್ತಂತೆ. ಅದರಿಂದ ಭಾಳ ವಿಶೇಷವಾದದ್ದು ಈ ಸಾಸಿವೆ. ಇದು ಒಂದು ಸಾಸಿವೆ ಥೆರಪಿ ಅಂತ ಮಾಡ್ತಾರೆ, ಚಿಕಿತ್ಸೆ ಇದೊಂದು. ಅಂದರೆ ಧಾನ್ಯಗಳಿಂದ ಒಂದು ಮಾಡುವಂಥ ಚಿಕಿತ್ಸೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ ಯಾರಿಗೆ ಸರಿಯಾಗಿ ಊಟ ಆಗೋದಿಲ್ಲ, ಊಟ ಮಾಡೋಕ್ಕಾಗೋದಿಲ್ಲ, ನಿದ್ದೆ ಬರೋದಿಲ್ಲ, ಮತ್ತು ಯಾವಾಗಲೂ ನಿದ್ದೆನಲ್ಲಿ ಈ ಹಂದಿಗಳು ಓಡಾಡೋವಂಥದ್ದು, ವಿಧವಾ ಸ್ತ್ರೀ ಓಡಾಡ್ತಾ ಇರೋವಂಥದ್ದು ದರ್ಶನ ಆಗ್ತಿದ್ರೆ, ಸ್ತ್ರೀಯರೇ ಕನಸಲ್ಲಿ ದರ್ಶನ ಬರೋದು, ಮತ್ತು ಈ ವಿಚಿತ್ರವಾದಂಥ ವ್ಯಕ್ತಿಗಳು ಅಂದರೆ ಕಣ್ಣಿಲ್ಲ, ಕಾಲಿಲ್ಲ, ತಲೆ ಇಲ್ಲ, ಭುಜ ಇಲ್ಲ, ಈ ಥರದ ಅಂಗಹೀನ ವ್ಯಕ್ತಿಗಳು ಕನಸಲ್ಲಿ ದರ್ಶನ ಮಾಡ್ತಿದ್ರೆ ಅದನ್ನು ಗುಹ್ಯಕಾಳಿ ಪ್ರಾರ್ಥನೆ ಮಾಡಿ ಮಲ್ಕೊಂಬಿಟ್ರೆ ಆ ಸ್ವಪ್ನ ನಾಶ ಆಗುತ್ತಂತೆ, ಮತ್ತೆ ಬರೋದಿಲ್ಲಂತೆ. ಹಾಗೆ ಏನು ಮಾಡಬೇಕು ಅಂದರೆ ಅದಕ್ಕೊಂದು ವಾಟರ್ ಥೆರಪಿಲಿ ಒಂದು ವಿಶೇಷವಾದಂಥ ಒಂದು ತಂತ್ರವನ್ನು ಹೇಳಿದ್ದಾರೆ. ಆ ತಂತ್ರ ಏನಂದರೆ ಸಾಸಿವೆ ತಗೊಳ್ಳೋದು, ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಗುಹ್ಯಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ ಅಂತೇಳಿ 21 ಸಲ ಹೇಳಿಬಿಟ್ಟು ಅದನ್ನು ಕುಡಿಯೋ ನೀರಿಗೆ, ಒಳ್ಳೆ ಶುದ್ಧವಾದ ನೀರಿಗೆ ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಟ್ಟು ಒಂದು 10 ನಿಮಿಷ ರಿಯಾಕ್ಷನ್ ಆಗಬೇಕು ಈ ಜೀರಿಗೆ ನೀರಿನಲ್ಲಿ. ಜೀರಿಗೆ ಮತ್ತು ವಾಟರ್ ಎರಡು ಸೇರಿ ಮಿಕ್ಸ್ ಆದರೆ ಇದೊಂದು ವಿಶೇಷವಾದಂಥ ಸುಗಂಧವಾದಂಥ ತೀರ್ಥ ಆಗುತ್ತೆ. ಇದನ್ನು ಕುಡಿದುಬಿಟ್ರೆ ಆ ದುಷ್ಟ ಸ್ವಪ್ನಗಳು ನಾಶ ಆಗುತ್ತೆ. ಅದರಿಂದ ಭಾಳ ವಿಶೇಷವಾದದ್ದು ಈ ಜೀರಿಗೆ ನೀರು. ಅದರಿಂದ ಜಲಚಿಕಿತ್ಸೆಯಲ್ಲಿ ಈ ಜೀರಿಗೆ ಮತ್ತು ನೀರು ಕುಡಿಯೋದ್ರಿಂದ ಭಾಳ ವಿಶೇಷವಾದಂಥ ಆರೋಗ್ಯ ಮತ್ತು ದುಸ್ವಪ್ನವನ್ನು ನಾಶ ಮಾಡುತ್ತೆ. ವಾಟರ್ ಥೆರಪಿ ಜೀರಿಗೆ ಜೊತೆ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಯಾರಿಗೆ ಈ ಮನೆ ಬಿಟ್ಟು ಹೋಗಬೇಕು ಅನ್ನೋ ಚಂಚಲತೆ ಉಂಟಾಗುತ್ತೋ ಮನಸ್ಸಲ್ಲಿ, ಮತ್ತು ನಾನು ಯಾವಾಗ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ಚಪಲದಲ್ಲಿ ಮಾತಾಡ್ತಿದ್ರೆ ಅಂಥವ್ರಿಗೆ ಇನ್ನೊಂದು ತಂತ್ರಸಾಧನ, ಒಂದು ವಿಶೇಷವಾದಂಥ ಚಿಕಿತ್ಸೆ ಇದೆ. ಅದಕ್ಕೆ ಸೋಲಾರ್ ಥೆರಪಿ ಅಂತಾರೆ. ನೋಡಿ, ಈ ನೀರಿಗೆ ನಾನು ಜೀರಿಗೆ ಹಾಕಿದ್ದೀನಿ. ಈ ಜೀರಿಗೆನ ಈ ರೀತಿ ಮಂತ್ರ ಜಪ ಮಾಡಿಬಿಟ್ಟು 21 ಸಲ ಗುಹ್ಯಕಾಳಿ ಮಂತ್ರ ಜಪ ಮಾಡಿಬಿಟ್ಟು ಈ ಜೀರಿಗೆನ ನೀರೊಳಗೆ ಹಿಂಗೆ ಹಾಕಿಬಿಟ್ಟು ಇದನ್ನು ಸೂರ್ಯನ ಬೆಳಕಲ್ಲಿ ಸುಮಾರು 5 ರಿಂದ 6 ಗಂಟೆ ಅದನ್ನು ಕಾಯಿಸಬೇಕು. ನಿಮ್ಮ ಮನೆ
ಟೆರೆಸ್ ಮೇಲೋ ಅಥವಾ ನಿಮ್ಮ ಮನೆಯೊಳಗೆ ಡೈರೆಕ್ಟಾಗಿ ಸೂರ್ಯನ ಬೆಳಕು ಬರೋದಿದ್ರೆ ಆ ಜಾಗದಲ್ಲಿ ಒಂದು ಲೋಟದಲ್ಲಿ ನೀರಲ್ಲಿ ಜೀರಿಗೆ ಹಾಕ್ಬಿಟ್ಟು 5ರಿಂದ 6 ಗಂಟೆ ತನಕ ಅದನ್ನು ಕಾಯಿಸಿದಾಗ ಸೂರ್ಯನ ಕಿರಣದಿಂದ ಇದು ಫೋಟೋಸಿಂಥಸಿಸ್ ಆಗುತ್ತೆ. ಆಗ ಜೀರಿಗೆ ಪ್ಲಸ್ ವಾಟರ್ ಬಟ್ ಸನ್ರೈಸ್ ಅದರಲ್ಲಿರತಕ್ಕಂಥ ಸನ್ ರೇಸ್ನಲ್ಲಿರತಕ್ಕಂಥ ಎಲ್ಲಾನು ಕೂಡ ಫೋಟೋಸಿಂಥಸಿಸ್ ಆಗಿ ಇದೊಂದು ರೀತಿ ಟಾನಿಕ್ ಆಗಿಬಿಡುತ್ತೆ. ಯಾವಾಗ ಅದು ಟಾನಿಕ್ ಆಯಿತು, ಇದನ್ನು ನಾವು ಒಂದು ಬಾಟ್ಲ್ಗೆ ಹಾಕೊಂಡು ಆಗಾಗ ಕುಡಿತಾ ಇದ್ದರೆ ಆ ಥರ ದುಗುಡ ಮನಸ್ಸಲ್ಲಿ ಬರುವಂಥದ್ದು ಮತ್ತು ಯಾವುದೇ ವಿಷಜಂತುಗಳು ಬಂದು ಕಚ್ಚೋದಿಲ್ಲ. ಹಾವಾಗಲಿ, ಬೀದಿಲಿ ಹೋಗುವಾಗ ನಾಯಿ ಕಚ್ಚೋದಿಲ್ಲ, ಗೂಳಿ ಅಥವಾ ಊರೊಳಗೆ ಸಿಂಹ ಚಿರತೆಗಳು ಪ್ರವೇಶ ಮಾಡಿ ಕಚ್ಚೋದಿಲ್ಲ. ಈಗಾಗಲೇ ನಾವು ಎಷ್ಟೋ ಸಲ TV ಪೇಪರಲ್ಲಿ ನೋಡಿದ್ದೀವಿ, ಎಷ್ಟೋ ಪ್ರಾಣಿ ಪುರ ಪ್ರವೇಶ ಮಾಡಿ ಊರೊಳಗೆ. ಮೊನ್ನೆ ಈಗ ಒಂದು 5 ತಿಂಗಳಿಂದ ತುಮಕೂರಲ್ಲಿ ಒಂದು ಚಿರತೆ ಬಂದು ಮನುಷ್ಯನ ಸಾಯಿಸ್ಬಿಟ್ಟು ಹೊಟ್ಟೋಯ್ತು. ಹಾಗೆ ಒಂದು ಆನೆ ಪ್ರವೇಶ ಮಾಡಿ ಎಷ್ಟೋ ಒಂದು 2 ಮಕ್ಕಳು ತುಳಿದು ಸಾಯಿಸಿದ್ದು ಕೂಡ ನಾವು ಈಗಾಗಲೇ ಪೇಪರು TV-ಯಲ್ಲಿ ನೋಡಿ. ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ಇವೆಲ್ಲ ಒಂದು ಜಾತಕದಲ್ಲಿ ಬರುವಂಥ ಒಂದು ವಿಶೇಷ ವಿಷ ಪ್ರಯೋಗಾದಿ ಪ್ರಯೋಗಗಳು. ಆದ್ದರಿಂದ ಆ ಥರದ್ದು ಏನಾರಿತ್ತು ಅಂದರೆ ವಾರಕ್ಕೊಂದ್ಸಲ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಈ ಜೀರಿಗೆಯನ್ನು ನೀರಲ್ಲಿ ಹಾಕಿ 5ರಿಂದ 6 ಗಂಟೆ ಸೂರ್ಯನ ಬೆಳಕಲ್ಲಿ ಕಾಯಿಸ್ಬಿಟ್ಟು ಹುಣ್ಣಿಮೆ ಅಥವಾ ಅಮಾವಾಸ್ಯೆಯನ್ನು ಕುಡಿಯೋದ್ರಿಂದ ಆ ಥರದ ದೋಷಗಳು ನಮ್ಮ ಜಾತಕದಲ್ಲಿ ಹೊರಟೋಗುತ್ತೆ. ಇದೊಂದು ನಮ್ಮ ಜಾತಕಕ್ಕೆ ನಾವೇ ಸ್ವಯಂ ಶಾಂತಿ ಮಾಡ್ಕೊಳ್ಳೋದು. ಇದೊಂದು ಶಾಂತಿ ಪ್ರಯೋಗ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಇದು ಯಾವುದೂ ಅಲ್ಲ ಅಂದರೆ ನೀಲಿ ಬಣ್ಣದ ವಸ್ತ್ರವನ್ನು ಯಾವಾಗಲೂ ಹುಟ್ಕೊಂಡು ಗುಹ್ಯ ಕಾಳಿಯನ್ನು ಜಪ ಮಾಡಿದ್ದೆ ಆದರೆ ಎಲ್ಲಿ ನಿಧಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ವಂಶದಲ್ಲಿ ಯಾರೋ ಇಟ್ಟಿದ್ರೆ, ಸುಮ್ಮನೆ ಏನು ಇಟ್ಟಿಲ್ಲ ಅನ್ನೋ ಜಪ ಮಾಡಿದ್ರೆ ಕಾಣೋದಿಲ್ಲ. ಅದು ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ಸಿಗಬೇಕು ಅಂತ ಏನೋ ವಿಲ್ ಬರೆದು ಅವತ್ತಿನ ಕಾಲದಲ್ಲಿ ಇಟ್ಟಿದ್ರೆ ಆ ನಿಧಿ ಮೇಲೆ ಒಂದು ಹಾವು ಕಾಯ್ತಾ ಇರುತ್ತೆ. ಅದು ನೀವು ತೊಗೊಂಡು ಬರೋವರೆಗೂ ಆ ಹಾವು ಮತ್ತೆ ಜಾಗ ಖಾಲಿ ಮಾಡೋದಿಲ್ಲ. ಇನ್ಯಾರು ಬಂದರೆ ಆ ಹಾವು ತೆಗೆಗೆ ಬಿಡೋದಿಲ್ಲ. ಹೀಗೆ ಆ ಗುಹ್ಯಕಾಳಿ ಸರ್ಪದೇವತೆ ರೂಪದಲ್ಲಿ ಆ ನಿಧಿನ ಕಾಪಾಡ್ತಿರ್ತಾರಂತೆ. ಆದ್ದರಿಂದ ಈ ನೀಲಿ ಬಣ್ಣದ ವಸ್ತ್ರವನ್ನು ಹಾಕ್ಕೊಂಡು ಈ ಗುಹ್ಯಕಾಳಿ ಮಂತ್ರವನ್ನು ಜಪ ಮಾಡಿದ್ದೆ ಆದರೆ ನಿಮಗೆ ಮನೆ ಬಿಟ್ಟು ಹೋಗಬೇಕು ಅಥವಾ ಮುಂದೆ ಎಲ್ಲೋ ದೂರದಲ್ಲಿ ಹೋಗಿ ಸಾಯಬೇಕು ಅನ್ನೋದೇನೋ ಕಂಟಕಗಳು ಜಾತಕದಲ್ಲಿದ್ದರೆ, ಮಂತ್ರ ತಂತ್ರದಿಂದ ಪ್ರಯೋಗ ಮಾಡಿ ಆ ಥರದ್ದೇನೋ ದೋಷ ಮಾಡಿದರೆ, ವಿಷಜಂತುಗಳು ಬಂದು ಕಚ್ಚಿ ಸಾಯಿಸುವಂಥ ಪ್ರಯೋಗಗಳು ಮಾಡಿದರೆ ನೀಲಿ ವರ್ಣದ ಬಟ್ಟೆಯನ್ನು ಹಾಕ್ಕೊಂಡು ಓಡಾಡ್ತಿರ್ಬೇಕು. ನೀಲಿ ಪ್ಯಾಂಟು ಇಲ್ಲ ನೀಲಿ ಟೀ ಶರ್ಟು ಇಲ್ಲ ನೀಲಿ ಸೀರೆ ಏನಾದ್ರು ಅದಕ್ಕೆ ಸಂಬಂಧಪಟ್ಟಂಥ ನೀಲಿ ಬಣ್ಣದ ಹೂಗಳನ್ನು, ನೀಲಿ ಬಣ್ಣದ ಬಳೆಗಳನ್ನು, ಅದೇ ನೀಲಿ ಬಣ್ಣದ ಕರ್ಚೀಪ್ ಇದ್ದರೆ ಅಥವಾ ನೀಲಿ ಬಣ್ಣದ ವ್ಯಾನಿಟಿ ಬ್ಯಾಗ್ನ ಇದೆಲ್ಲ ಇಟ್ಕೊಂಡ್ರೆ ನಾಯಿ, ಹಾವು, ಇನ್ಯಾವುದೇ ವಿಷಜಂತುಗಳು ನಿಮಗೆ ಕಚ್ಚೋದಿಲ್ಲ ಆ ಥರದ್ದು. ಯಾಕೆಂದರೆ ಅದಕ್ಕೆ ನೀಲಿ ಬಣ್ಣ ಆ ಪ್ರಯೋಗಕ್ಕೆ ವಿರುದ್ಧವಾದದ್ದು. ಆದ್ದರಿಂದ ಈ ನೀಲಿ ಅಂದರೆ ಬ್ಲೂ ಕಲರ್ ಯಾವಾಗ ನಾವು ಅದು ಉಪಯೋಗಿಸ್ತೀವೋ ನಮಗೆ ವಿಷಜಂತುಗಳ ಸ್ಪರ್ಶ ಆಗೋದಿಲ್ಲ ಅಥವಾ ಮನೆ ಬಿಟ್ಟು ನಿಗೂಢವಾಗಿ ಬೇರೆ ಊರಲ್ಲಿ ಹೋಗಿ ಸಾಯುವಂಥ ಪರಿಸ್ಥಿತಿ ಬರೋದಿಲ್ಲ. ಅಕಸ್ಮಾತ್ ಪಕ್ಷಪಾತ ಪ್ರಯೋಗ ಮಾಡಿದರೆ ಬೇರೆ ಬೇರೆ ಮಾಡಬೇಕು ಇವರಿಬ್ಬರನ್ನ ದ್ವೇಷದಿಂದ ಕಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯಬೇಕು ಅಂತ ಏನಾದ್ರು ಮಾಡಿದರೆ ಅವರಿಬ್ಬರಲ್ಲಿ ಯಾರೊಬ್ಬರು ನೀಲಿ ಬಣ್ಣ ಹಾಕಿದರೆ ಆ ದೋಷ ನಿವಾರಣೆ ಆಗಿಬಿಡುತ್ತೆ. ಅದರಿಂದ ಈ ಒಂದು ಸೋಲಾರ್ ಥೆರಪಿ, ಧಾನ್ಯದಿಂದ ಮಾಡುವಂಥ ಧಾನ್ಯ ಚಿಕಿತ್ಸೆ ಮತ್ತು ಈ ವರ್ಣ ಚಿಕಿತ್ಸೆ ಅಂತೇಳಿ ಈ ನೀಲಿ ಬಟ್ಟೆ ಧರಿಸೋದ್ರಿಂದ, ನೀಲಿ ಪುಷ್ಪಗಳಿಂದ, ನೀಲವರ್ಣೆ ಗುಹ್ಯಕಾಳಿ. ಯಾಕೆ ಗುಹ್ಯಕಾಳಿ ಯಾಕೆ ನೀಲ ಪೂಜೆ ಮಾಡಬೇಕು ಅಂದರೆ ಆಕೆ ಬಣ್ಣೆಲ್ಲ ನೀಲವರ್ಣವಿರ್ತದಂತೆ, ಕೃಷ್ಣವರ್ಣ ಅಲ್ಲ. ಕೃಷ್ಣ ಅಂದರೆ ಕಪ್ಪು, ಇದು ನೀಲವರ್ಣದಲ್ಲಿ ಇರ್ತಂತೆ. ಆದ್ದರಿಂದ ನೀಲವರ್ಣ ಸಂಪೂರ್ಣೆ ಅಂತ ನಾವು ಮಂತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಆ ದೇವಿಯನ್ನು ನೀಲಿ ಬಣ್ಣದ ಹೂಗಳಿಂದ ಪೂಜೆ ಮಾಡಿದ್ದೆ ಆದರೆ ನಮ್ಮ ಮನೆಗೆ ಯಾವುದೇ ವಿಷಜಂತುಗಳು ಪ್ರವೇಶ ಮಾಡಿ ನಮ್ಮ ಸಾಯಿಸಲ್ಲ, ನಮ್ಮ ಮನೆ ಬಿಟ್ಟು ಹೊರಗೋಗಿ ಸಾಯೋದಿಲ್ಲ ಅಥವಾ ಪಕ್ಷಪಾತ ಪ್ರಯೋಗ ಮಾಡಿದ್ರೆ ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ನಮಗೇನಾದ್ರು ನಿಧಿ ನಿಕ್ಷೇಪಗಳು ಸಿಗೋದಿತ್ತು ಅಂದರೆ ಮನೆ ಕಟ್ಟುವಾಗ, ಸೈಟ್ ಪಾಯ ಹಾಕಿಸುವಾಗ ಅಥವಾ ನಿಮ್ಮ ಜಮೀನು ಉಳುವಾಗ ಏನಾದ್ರು ನಿಧಿ ಇದ್ದರೆ ನಿಮ್ಮ ಒಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಸಿಗೋದಿಲ್ಲ, ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರದ್ದೇನಾದರೆ ಸಿಗೋದು 3 ತಿಂಗಳು ಮುಂಚೆನೇ ಈ ವಾಟರ್ ಕುಡಿತಾ ಇದ್ದರೆ ನಿಮ್ಗೆ 3 ತಿಂಗಳು ಮುಂಚೆನೇ ಗೊತ್ತಾಗುತ್ತೆ ನಿಮಗೆಲ್ಲೋ ಆಗಮ ನಿಧಿ ಅನಿರೀಕ್ಷಿತ ಭಾಗ್ಯ ಬರುತ್ತದೆ ಮನೆಗೆ ಅಂತ ಗೊತ್ತಾಗುತ್ತೆ ಸೂಚನೆ. ಕಾಳಿದೀವಿ ಅಲ್ಲಿಂದಲೇ ಆಶೀರ್ವಾದ ಮಾಡ್ತಿರ್ತಾಳೆ. ಆದ್ದರಿಂದ ಈ ಗುಹ್ಯಕಾಳಿ ನಿಧಿ ನಿಕ್ಷೇಪ ಮತ್ತು ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟು, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಈ ಹೇಳದೆ ಸತ್ತೋಗ್ಬಿಟ್ಟಿದ್ರೆ ಅದನ್ನೆಲ್ಲ ಪ್ರಕಟ ಮಾಡ್ತಾಳೆ ಈ ಮುದ್ರೆ ಧಾರಣೆ ಮಾಡೋದ್ರಿಂದ. ಅದರಿಂದ ಹೆಬ್ಬೆಟ್ ಮೇಲೆ ಈ ಮಧ್ಯದ ಬೆರಳು ಈ ಕಿರುಬೆರಳು ಟಚ್ ಮಾಡೋ ರೀತಿ ಕೂತ್ಕೊಂಡು ಜಪ ಮಾಡೋದ್ರಿಂದ ಮುದ್ರೆಯನ್ನು ನಿಮ್ಮ ಹಿರಿಯರು ಯಾರಾದರೂ ಇನ್ಫಾರ್ಮೇಷನ್ಸು ನಿಗೂಢವಾದಂಥ ಕಾನ್ಫಿಡೆನ್ಷಿಯಲ್ನ ಬಹಳ ಸೀಕ್ರೆಟ್ ಇನ್ಫಾರ್ಮೇಷನ್ ಎಲ್ಲ ಬಿಟ್ಟರೆ ಅವರು ಮತ್ತೆ ರೀಬರ್ತ್ ಆಗೋವರೆಗೂ ಅದನ್ನು ಈ ಗುಹ್ಯ ಕಾಳಿ ಕಾಪಾಡ್ತಾಳಂತೆ. ಅಕಸ್ಮಾತ್ ಆ ರೀಬರ್ತ್ ಆಗಿ ಅದೇ ಮನೇಲಿ ಆ ಮಗು ರೀಬರ್ತ್ ಆಗಿ ಆ ವಿಷಯವನ್ನು ಪ್ರಕಟ ಮಾಡೋಂಗೆ ಮಾಡ್ತಾಳಂತೆ ಈ ಗುಹ್ಯ ಕಾಳಿ. ಅಷ್ಟು ಚಮತ್ಕಾರಿ ಈ ಗುಹ್ಯ ಕಾಳಿಗೆ. ಅದರಿಂದ ಈ ಗುಹ್ಯ ಕಾಳಿ ನಾವು ನೆನೋದ್ರಿಂದ ನಮ್ಮ ಮುತ್ತಾತಂದರು ಅಥವಾ ಇನ್ಯಾರೋ ನಿಧಿ ಎಲ್ಲೋ ಇಟ್ಟಿದ್ರೆ ನಮ್ಮ ಮನೇಲೆ ಮತ್ತೆ ರೀಬರ್ತ್ ಆಗಿ ಅದನ್ನು ಅವ್ರ ಮುಖಾಂತರ ತೆಗೆಯುವ ಒಂದು ಅವಕಾಶ ಕೂಡ ಮಾಡಿಕೊಡ್ತಾರೆ ಈ ಗುಹ್ಯ ಕಾಳಿ. ಅದರಿಂದ ಹಿಂದೆ ರಾಜ ಮಹಾರಾಜರು ಅವ್ರ ನಿಧಿ ನಿಕ್ಷೇಪಗಳನ್ನು ಕಾಯಿಲಿ ಅಂತೇಳಿ ಗುಹ್ಯ ಕಾಳಿಗೆ ಪೂಜೆ ಮಾಡ್ತಿದ್ರು. ಆ ಕಾಳಿ ಸರ್ಪರೂಪದಲ್ಲಿ ಆ ನಿಧಿ ಮೇಲೆ ವಾಸ ಮಾಡ್ತಿತ್ತಂತೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂದರೆ
ಹೊಟ್ಟೆಯಲ್ಲಿ ತುಂಬ ಉರಿ ಬಂದಾಗ, ಮೂತ್ರ ವಿಸರ್ಜನೆ ಮಾಡಿ ಉರಿ ಬಂದಾಗ, ಜನಾಂಗದಲ್ಲಿ ಪಕ್ಕದಲ್ಲಿನ ಕಜ್ಜಿ ಕೆತ್ತ ಶುರುವಾದಾಗ ಈ ಜೀರಿಗೆಯನ್ನು ನೀರಲ್ಲಿ ಹಾಕ್ಬಿಟ್ಟು ಇದ್ರ ಮೇಲೆ ನೋಡಿ ಈ ರೀತಿ ಇಟ್ಕೋಬೇಕು. ಎಡಗೈನಲ್ಲಿ ಗ್ಲಾಸನ ಬುಡಭಾಗ, ಬಲಗೈ ಭಾಗವನ್ನು ಲೋಟದ ಮೇಲ್ಭಾಗದಲ್ಲಿ ಇಟ್ಬಿಟ್ಟು ಈ ರೀತಿ ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಗುಹ್ಯಕಾಳಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ ಅಂಥೇಳಿ ಇದನ್ನು 20 ಸಲ ಅಭಿಮಂತ್ರಿಸಿ ಮಂತ್ರ ಪ್ರಯೋಗ ಮಾಡಿ ಕುಡಿದ್ಬಿಟ್ರೆ ಆ ಜನನಾಂಗ ಜಾಗದಲ್ಲಿ, ಗುಪ್ತ ಜಾಗದಲ್ಲಿ ಇರತಕ್ಕಂಥ ಎಲ್ಲ ಕಜ್ಜಿ, ತುರಿಕೆ, ಸ್ಕಿನ್ ಡಿಸೀಸ್ ನಿವಾರಣೆ ಆಗುತ್ತೆ. ಅಷ್ಟು ಪವರ್ಫುಲ್ಲು ಈ ಜೀರಿಗೆ ನೀರು. ಅದರಿಂದ ಪ್ರತಿಯೊಬ್ಬರು ಡಾಕ್ಟರ್ ಹತ್ರ ಹೋಗೋಕ್ಕೆ ಮುಂಚೆ ಅಥವಾ ಜ್ಯೋತಿಷ್ ಹತ್ರ ಹೋಗೋಕ್ಕೆ ಮುಂಚೆ, ವಾಸ್ತು ತಜ್ಞರ ಹತ್ರ ಹೋಗೋಕ್ಕೆ ಮುಂಚೆ ನೀವೇ ಮನೇಲಿ ಯಾಕೆ ಒಂದು ಸಲ ಪ್ರಯೋಗ ಮಾಡ್ಕೋಬಾರ್ದು. ಇದರಿಂದ ಲಾಭ ಆದರೆ ಖಂಡಿತ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೂ ಸಾರ್ಥಕ ಆಯಿತು. ಮಂಗಳೂರಿನಿಂದ ಪತ್ರ ಬಂದಿದೆ. ಅದಕ್ಕೂ ಮುಂಚೆ ಒಬ್ರು ಕರೆ ಇದ್ದಾರೆ, ಲೈನ್ನಲ್ಲಿ ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನನ್ನ ಹೆಸರು ದೀಪಕ್ ಅಂತ. ಹೇಳಿ ದೀಪಕ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮಾತಾಡಬೇಕಾಗಿತ್ತು. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್ ತಾವು? ಬೆಂಗಳೂರಿಂದನೇ ಮಾತಾಡ್ತಿರೋದು. ಗುರುಜಿ ಅವರಿದ್ದಾರೆಪ್ಪ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ದೀಪಕ್ ಅವರೇ. ಗುರುಗಳೇ ನಮಸ್ಕಾರ. ಹೇಳಿ. ಇವಾಗ ನನಗೆ ರೈಟ್ ಸೈಡ್ ನನ್ನ ಕೈ ಪೂರ್ತಿ ನನಗೆ ಒಂಥರ ತುಂಬಾನೇ ಪ್ರಾಬ್ಲಮ್ ಆಗಿದೆ. ನನಗೆ ಏನಂದ್ರೆ 2010 ಅಲ್ಲಿ ಐ ಹ್ಯಾಡ್ ಅ ಹಾರ್ಟ್ ಅಟ್ಯಾಕ್. ಆಂಜಿಯೋಪ್ಲಾಸ್ಟಿ ಆಯ್ತು ನನಗೆ. 2011 ನಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು. ರೈಟ್ ಶೋಲ್ಡರ್ ಅಲ್ಲಿ 2 ಮಸಲ್ ಟೇರ್ ಆಯ್ತು. ಆಮೇಲೆ ಅದಾದ್ಮೇಲೆ ಲಾಸ್ಟ್ ಇಯರ್ ನನಗೆ ಎಲ್ಬೋ, ಇದು ನಾನು ಟೇಬಲ್ ಟೆನ್ನಿಸ್ ಆಡ್ತೀನಿ, ಸೊ ಟೆನ್ನಿಸ್ ಎಲ್ಬೋ ಆಗಿದೆ ನನಗೆ. ಅಂಡ್ ರೈಟ್ ರಿಸ್ಟ್ ಅಲ್ಲಿ ನನಗೆ ಒಂದು ಫ್ರಾಕ್ಚರ್. ಅದು ಬಿಟ್ರೆ ನನಗೆ ಟ್ರೈಕ್ವಿಟ್ರೋಲೂನೇಟ್ ಜಂಕ್ಷನ್ ನಲ್ಲಿ ನನಗೆ 2 ಬೋನುವೆ ಸೌದು ತುಂಬಾ ನೋವಾಗುತ್ತೆ. ಅದು ರೈಟ್ ಅಲ್ಲಿ ವೆಯ್ಟ್ ಜಾಸ್ತಿ ಎತ್ತಕ್ಕಾಗಲ್ಲ, ಇದ್ ಮಾಡಕ್ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ಅಂದ್ಬಿಟ್ಟು ಲೆಫ್ಟ್ ಅಲ್ಲಿ ಶುರು ಮಾಡಿದೆ. ಲೆಫ್ಟ್ ಅಲ್ಲಿ ನನಗೆ ಎಲ್ಬೋ ಪೇನ್ ಶುರುವಾಗಿದೆ. ಅದು ಬಿಟ್ಟು ಐ ವಾಂಟ್ ನನ್ನಲ್ಲಿ ಒಂದು ತಪ್ಪು ಗುಣ ಇದೆ. ನಾನು ಸಿಗರೇಟ್ ಸೇರ್ತೀನಿ. ನನಗೆ ಆ ಸಿಗರೇಟ್ ಇಂದನೇ ಇನ್ಫ್ಯಾಕ್ಟ್ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ನನಗೆ ಇದೆಲ್ಲ ಆಗಿದ್ದು. ಆಂಜಿಯೋಪ್ಲಾಸ್ಟಿ ಇದು ಎಲ್ಲ ಮಾಡಿದ್ದು 2010 ನಲ್ಲಿ. ಇದು ಇವಾಗ ನೀವು ಹೇಳ್ಕೊಟ್ಟಿರುವಂತಹ ಮುದ್ರೆಗಳು, ಮಂತ್ರಗಳಲ್ಲಿ ಎಲ್ಲದನ್ನು ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಾನು ಯಾವ್ದು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಮೊದಲನೇದು ನಾನು ಶುರು ಮಾಡೋದು ಇದು ಓಂ ಕ್ಲೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್, ಅದೊಂದು ಮಾಡ್ತೀನಿ. ಆಮೇಲಿಂದ ಬೋನ್ಸ್ಗೆ ನೀವು ನರಸಿಂಹಂದ್ ಹೇಳ್ಕೊಟ್ಟಿದ್ರಿ, ಓಂ ರೂಮ್ 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 ನರಸಿಂಹಾಯ ನಮಃ, ಅದನ್ನ ಮಾಡ್ತೀನಿ. ಆಮೇಲೆ ಓಂ ಶ್ರೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಅದನ್ನ ಮಾಡ್ತೀನಿ. ಆಮೇಲೆ ಕುಬೇರ ಮುದ್ರೆ ಧಾರಣೆ ಮಾಡಿ ಕುಬೇರಂದು ಮಾಡ್ತೀನಿ. ಆಮೇಲೆ ಪ್ರತ್ಯಂಗಿರ ದೇವಿದ್ ಮಾಡ್ತೀನಿ. ಕೊನೆಯಲ್ಲಿ ಐ ಸ್ಟಾಪ್ ವಿತ್ ಇದು ಮಹಾಪ್ರತ್ಯಂಗಿರದು, ಅದೊಂದು ಮಾಡ್ತೀನಿ. ಇದಿಷ್ಟು ಸದ್ಯಕ್ಕೆ ನಾನು ಮಾಡ್ತಿರೋದು. ಅಂಡ್ ಮೊನ್ನೆಯಿಂದ ನಾನು ಮಹಾಕಾಳಿ, ಭದ್ರಕಾಳಿ ಅಂಡ್ ದಕ್ಷಿಣ ಕಾಳಿ ಶುರು ಮಾಡಿದೆ ಮಾಡೋದಕ್ಕೆ. ಇದಿಷ್ಟರಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ, ಇದು ನನಗೆ ಏನು ಡಿಫರೆನ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ಇಸ್ ಇಟ್ ಬಿಕಾಸ್ ಆಫ್ ಮೈ ಸ್ಮೋಕಿಂಗ್ ಆರ್ ಅದು ಬೇರೆ ಇನ್ನೇನಾರ ಕಾರಣ ಇದೆಯಾ? ಓಕೆ, ನಾನು ಮಾತಾಡ್ತೀನಿ ದೀಪಕ್ ಅವರೀಗ. ಹೇಳಿ ಗುರುಗಳೇ. ಬಹಳ ಸಂತೋಷ. ನಿಮ್ಗೆ ಎಷ್ಟು ಏಜು? ನನಗೆ ಇವಾಗ 36. ಅಂದ್ರೆ ಬಹಳ ಚಿಕ್ಕ ವಯಸ್ಸಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ. 33 ಮತ್ತೆ 2010, 2011, 12 ಬರೀ ಬಲಭಾಗದಲ್ಲೇ ನಿಮ್ಗೆ ಮೂಳೆಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್, ಆಕ್ಸಿಡೆಂಟ್ ಎಲ್ಲ ಆಗಿದ್ದರಿಂದ ನಿಮ್ಗೆ ಜಾತಕದಲ್ಲಿ 7.5 ವರ್ಷ ಶನಿ ನಡೀತಾ ಇದೆ ಅಂತ ಆಯ್ತು. ಸೊ ಅದರಿಂದ ನೀವು ಶನಿ ಶಾಂತಿ ಮಾಡಬೇಕು, ಒಂದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ. ಎರಡನೇದು ವಾಸ್ತುಶಾಸ್ತ್ರ ಪ್ರಕಾರ ನೀವು ಯಾವಾಗಲೂ ದಕ್ಷಿಣಕ್ಕೆ ತಲೆ ಹಾಕಿ ಉತ್ತರಕ್ಕೆ ಕಾಲು ಚಾಚಿ ಮಲಗಿದ್ರೆ ಈ ಥರ ದೋಷಗಳು ನಿಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಮೂರನೇದು, ಈಗಾಗಲೇ ನೀವು ನಾನು ಹೇಳಬೇಕಾಗಿರೋ ಮುದ್ರೆಗಳೆಲ್ಲ ಈಗಾಗಲೇ ಮಾಡ್ತಾ ಇದ್ದೀರಾ. ಅದರಿಂದ ನಾನು ನಿಮಗೆ ಹೊಸ್ದಾಗಿ ಇವಾಗ ತೋರ್ಸೋಕ್ಕೇನು ಇಷ್ಟಪಡೋದಿಲ್ಲ. ವಿಶೇಷವಾಗಿ ನೀವು ಆ ಜ್ವಾಲಾ ನರಸಿಂಹರ ಮುದ್ರೆ ಮಾಡಿ. ಆದರೆ ನೀವು ಎಲ್ಲೋ ಬಂತ ತಪ್ಪು ಹೇಳಿದ್ರಿ. ಅದಕ್ಕೆ ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ ಅಂತ ಮಂತ್ರ ಹೇಳ್ಬೇಕಾದ್ರು. ಗುರುಗಳೇ, ನಾನು ಜ್ವಾಲಾ ನರಸಿಂಹಂದು ಮಾಡ್ತಾ ಇಲ್ಲ. ನನ್ಗದ್ ಗೊತ್ತಿಲ್ಲ. ಸೊ ಹಂಗಾಗಿ ಅದ್ರದ್ದು ಮಾಡ್ತಾ ಇಲ್ಲ. ನಾನು ಮಾಡ್ತಿರೋದು ಇದು ಮೃಂ ನೃಂ ನೃಂ ನಾರಸಿಂಹಾಯ ನಮಃ ಒಂದು ಮಾಡ್ತೀನಿ. ವಿಘ್ನ ನಿವಾರಕ ನಾರಸಿಂಹ ಅದು. ಉಗ್ರ ನರಸಿಂಹನ್ ಮುದ್ರೆ ಧಾರಣೆ ಮಾಡಿ ಅದನ್ನ ಮಾಡ್ತೀನಿ. ಆಮೇಲೆ ಲಕ್ಷ್ಮೀ ನರಸಿಂಹಂದ್ ಒಂದು ಹೇಳ್ಕೊಟ್ಟಿದ್ರಿ, ಓಂ ಶ್ರೋಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ. ಅದು ವಿತ್ ಮುದ್ರೆ, ಅದನ್ನ ಮಾಡ್ತೀನಿ.
ನೋಡಿ, ಈಗ ನರಸಿಂಹರು ಈ ಮೂಳೆಗೆ ಸಂಬಂಧಪಟ್ಟಂಥದ್ದು, ಮೆಂಟಲ್ಗೆ ಸಂಬಂಧಪಟ್ಟಂಥದ್ದಕ್ಕೆ ಭಾಳ ಅಧಿಪತಿ. ಅದನ್ನ ಎನಿ ಮೆಂಟಲ್ ಡಿಸಾರ್ಡರ್ನೆಸ್, ಮೈಂಡಿಗೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳಾಗಲಿ, ಮೂಳೆಗಳಿಗೆ ಸೆಳೆತ, ಹೊಡೆತ ಮತ್ತು ಉರಿ, ಮೂಳೆ ಬ್ರೇಕ್ ಆಗೋದು, ಮೂಳೆಗಳು ಸವಿತಿದ್ರೆ, ಕ್ಯಾಲ್ಸಿಯಂ ಕಮ್ಮಿಯಾಗಿ ಸವಿತಾ ಇದ್ರೆ, ಇದಕ್ಕೆಲ್ಲ ನಿವಾರಣೆ ಮಾಡಲಿಕ್ಕೆ ನರಸಿಂಹರು ಯಾವ ಮುದ್ರೆನ ಬೇಕಾದ್ರೂ ನೀವು ಮಾಡಿ. ಆದರೆ ವಿಶೇಷವಾಗಿ ನೀವು ಸ್ಮೋಕ್ ಮಾಡ್ತಿರೋದ್ರಿಂದ, ಸ್ಮೋಕ್ ಮಾಡೋದು ಅದು ದೊಡ್ಡ ವಿಘ್ನ ಅಂತ ನಾನು ಹೇಳ್ತೀನಿ. ಓಂ ರುಮ್ 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 ವಿಘ್ನ ನಿವಾರಕ ನರಸಿಂಹ ನೀವು ಮಾಡ್ತಾ ಇದ್ರಲ್ಲ, ಅದು ನೀವು ಮಾಡುವಾಗ ನೀವು ಸ್ಮೋಕ್ ಮಾಡಬಾರ್ದು. ಇವಾಗ ಆಯ್ತಾ ಚಂಚಲತೆ ಬರುತ್ತೆ. ಚಂಚಲ ಕೂತಿದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ, ಮಲಗಿದ್ರೆ ಹೇಳ್ಬೇಕು ಅಂತೀವಿ, ಎದ್ರೆ ಮಲಗಬೇಕು ಅಂತೀವಿ, ಇಲ್ಲೋದು ಅಲ್ಲೋಗೋಣ ಅಂತೀವಿ, ಒಂದು ಪುಟ ಓದ್ತೀವಿ ಬಿಸಾಕ್ಬಿಟ್ಟು ಇನ್ನೊಂದು ಕಡೆ ಹೋಗ್ತೀವಿ, ಇನ್ನೊಂದು ಪೇಜ್ ಓದ್ತೀವಿ, ಇನ್ನೊಂದು ತಿನ್ನಕ್ಕೆ ಹೋಗ್ತೀವಿ, ಚಂಚಲತೆ ಸ್ಥಿರತೆ ಕಳ್ಕೊಂಡ್ಬಿಡ್ತೀವಿ. ಮಂತ್ರಗಳು ಮತ್ತು ಮುದ್ರೆಗಳು ಮಾಡುವಾಗ ನಾವು ಮನಸ್ಸು ದೇಹ ಶುದ್ಧಿಯಾಗಿರ್ಬೇಕು. ನಾನ್ ವೆಜ್ ತಿನ್ನೋದಾಗಲಿ, ಸ್ಮೋಕಿಂಗ್ ಮಾಡೋದಾಗಲಿ, ಡ್ರಿಂಕ್ಸ್ ಮಾಡೋದಾಗಲಿ ಬಿಟ್ಬಿಟ್ರೆ ಬೇಗ ಸಿದ್ಧಿ ಆಗುತ್ತೆ, ಬೇಗ ಗುಣ ಆಗ್ತೀರಾ. ಅದರಿಂದ ಮೊದಲು ಸ್ಮೋಕಿಂಗ್ ಬಿಡಿ. ಎರಡನೇದು ಜ್ವಾಲಾ ನರಸಿಂಹರ ಮುದ್ರೆನೂ ಮಾಡಿ. ಅಥವಾ ನೀವು ಯಾವುದು ಮಾಡೋಕ್ಕಾಗಲ್ಲ, ನೀವು ಏನು ಮಾಡ್ತೀರೋ ಅದೇ ಮುದ್ರೆ ಮಾಡ್ಕೊಂಡು ಬನ್ನಿ, ಖಂಡಿತ ಕ್ಯೂರ್ ಆಗುತ್ತೆ. ಇದಾಗಲಿಲ್ಲ ಅನ್ನೋ ಸಲ ಪರ್ಸ್ನಲ್ ನಮ್ಮ ದೇವಸ್ಥಾನಕ್ಕೆ ಬಂದು ಮೀಟ್ ಮಾಡಿ, ಫೋನ್ ಮಾಡಿ, ನಾನು ಇನ್ನೂ ವಿಶೇಷವಾಗಿ ನಿಮಗೆ ಮುದ್ರೆ ಮತ್ತು ಥೆರಪಿನ ಹೇಳ್ಕೊಡ್ತೀನಿ. ಭಾಳ ಸಂತೋಷ, ಕಾಲ್ ಮಾಡಿ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ, ಹೇಳಿ ಮೇಡಮ್. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ಅದೇ ಮೇಡಮ್, ನಮ್ಮ ಹೆಸರು ಅಂಬರೀಶ್ ರೆಡ್ಡಿ ಅಂತ ಮೇಡಮ್. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್ ತಾವು? ನಾವು ಸರ್ಜಾಪುರ ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಿ. ಹಾಂ, ಸರಿ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸ್ವಾಮಿ. ಇದು ನಮ್ದು ಅದೇ ನಮಗೆ 8 ವರ್ಷ ಆಗಿದೆ ಮಕ್ಕಳಾಗಿ. ಹಾಂ. 8 ವರ್ಷ ಆಗಿದೆ ಮದುವೆ ಆಗಿ, ಇನ್ನೂ ಮಕ್ಕಳಾಗಿಲ್ಲ. ಹ್ಞೂ. ಅದು ಅವ್ರಿಗೆ ಗರ್ಭಕೋಶ ನಿಲ್ಲುತ್ತೆ, ಮತ್ತೆ ಹಂಗೆ ಇದಾಗ್ಬಿಡುತ್ತೆ. ಒಂದು 15 ದಿವಸ 1 ತಿಂಗಳಿದ್ರೆ ಇರುತ್ತೆ, ಹಂಗೆ ಇದಾಗ್ಬಿಡುತ್ತೆ. ಓಕೆ, ಮದುವೆ ಆಗಿ 8 ವರ್ಷ ಆಗಿದೆ, ಸಂತಾನ ಆಗಿಲ್ಲ, ಅದೇ ತಾನೇ ಪ್ರಶ್ನೆ? ಹೌದು ಸರ್. ಹೌದು. ಈ ಮದುವೆ ಆಗಿ 8 ವರ್ಷ ಆದ್ರೂ ಸಂತಾನ ಆಗಿಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಯಾವ್ದಾದ್ರು ಒಂದು 12ರಲ್ಲಿ ಯಾವುದೋ ಒಂದು ಕಾಳ ಸರ್ಪ ದೋಷ ಇದೆ ಅಂತ ಆಯ್ತು. ಅದರಿಂದ ನಿಮ್ಮ ಸೆಮೆನ್ ಅನಾಲಿಸಿಸ್ ಒಂದು ರಿಪೋರ್ಟು, ಮತ್ತೆ ನಿಮ್ಮ ಹೆಂಗಸರಲ್ಲಿ ಓವರಲೈಸೇಷನ್, ಆ ಓವರಲೈಸೇಷನ್ ರಿಪೋರ್ಟು, ಆ ಓವರೀಸ್ ಎಲ್ಲ ಟೆಸ್ಟ್ ಮಾಡಿ ಒಂದು ಡೀಟೇಲ್ ರಿಪೋರ್ಟ್ ನೀವು ನನಗೆ ಕಳಿಸ್ಕೊಟ್ರೆ ಅದನ್ನ ನೋಡ್ಬಿಟ್ಟು ಆ 2 ರಿಪೋರ್ಟ್ ಟ್ಯಾಲಿ ಮಾಡಿ ನಿಮ್ಮಿಬ್ಬರಲ್ಲಿ ಏನು ದೋಷ ಇದೆ ಅಂತ ಪತ್ತೆ ಹಚ್ಚಿ ಅದಕ್ಕೆ ಸಂಬಂಧಪಟ್ಟಂತ ಮುದ್ರೆ ಮಂತ್ರವನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಅದುವರೆಗೂ ನೀವು ಈ ಸರ್ಪಶಿರ ಮುದ್ರೆಯನ್ನು ಮಾಡಿ. ಸರ್ಪಶಿರ ನಾಗದೇವತೆ ಮುದ್ರ, ಇದಕ್ಕೆ ಅನಂತ ಕಾಳ ಸರ್ಪ ಮುದ್ರಾ ಅಂತಾರೆ. ಈ ಮುದ್ರೆಯನ್ನು ನೀವು ಮಾಡೋದ್ರಿಂದ ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ ಅಂತ ದಿನನಿತ್ಯ 2 ಹಸ್ತದಲ್ಲೂ ದಿನನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿಯಿಂದ ಮಾಡಬೇಕು. ನಾಗದೇವತೆ ಮಂತ್ರಗಳೆಲ್ಲ ಭಾಳ ಶುದ್ಧವಾಗಿ ಮಡಿಯಿಂದ ಮಾಡಿದ್ರೆ, ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಮಾತ್ರ ಫಲಪ್ರಾಪ್ತಿ. ಅದು ನಮಗೆ ರಿವರ್ಸ್ ಆಗಿಬಿಡುತ್ತೆ. ಅದರಿಂದ ಶ್ರದ್ಧಾಭಕ್ತಿಯಿಂದ ಈ ಸರ್ಪಶಿರ ಮುದ್ರೆಯನ್ನು, ಅನಂತ ಕಾಳ ಸರ್ಪ ಮುದ್ರೆಯನ್ನು ದಿನನಿತ್ಯ ಮಾಡಿ ಓಂ ಅನಂತಾಯ ನಮಃ ಅಂತ ನಿಮ್ಗೆ ಅಲ್ಲಿ ವೀರ್ಯದಲ್ಲಿ ಸ್ಟ್ರೆಂತ್ ಆಗಿ, ವೀರ್ಯಾಣು ಜಾಸ್ತಿ ಆಗಿ, ಕೌಂಟ್ ಜಾಸ್ತಿ ಆಗಿ ಮಕ್ಕಳು ಆಗೋ ಸಾಧ್ಯತೆ ಉಂಟು. ಇದು ಒಂದು 3 ತಿಂಗಳು ಟ್ರೈ ಮಾಡಲಿ. ಆಗಲಿಲ್ಲ ನಿಮ್ಮೊಂದು ರಿಪೋರ್ಟ್ ಕಳಿಸ್ಕೊಡಿ, ನಾನು ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಮುದ್ರೆಯನ್ನು ಹೇಳ್ತೀನಿ. ಅಲ್ಲಿವರೆಗೆ ಕಾಳ ಸರ್ಪ ಮುದ್ರೆ. ಸರ್, ಇದು ಯಾವ ತರ ಮಾಡ್ಬೇಕು ಸರ್? ಇದು 2 ಕೈ ಇದೆ ಇಟ್ಕೊಬೇಕಾ ಸರ್? ನೋಡಿ, ನಮ್ಮ ಹಸ್ತ ಪೂರ್ತಿ ತಗೊಳ್ಳಿ. ಒಂದು ಪತಾಕ ಹಸ್ತ, ಅಭಯ ಹಸ್ತ, ಎಲ್ಲಾ ಬೆಳಗಳಿಗೆ ಕುಂಚಿತ ಮಾಡಬೇಕು 30 ಡಿಗ್ರಿ ಮಾಡಿಬಿಟ್ಟು ಈ ರೀತಿ ಇಳಿಸಿದ್ರೆ ಹಾವಿನ ಹೆಡೆ ತರ ಕಾಣುತ್ತೆ. ಈ ರೀತಿ ಇದಕ್ಕೆ ಸರ್ಪಶಿರ ಮುದ್ರಾ, ಅನಂತ ಕಾಳ ಸರ್ಪ ಮುದ್ರಾ ಅಂತಲೂ ಕರೀತಾರೆ. ಇದನ್ನು ಮಾಡಿ ಖಂಡಿತ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ನಮಃ ಅಂತ ಜಪ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿ, ಸಲಹೆ, ಸುಲಭ ಸೂತ್ರಗಳನ್ನು ತಿಳಿಸ್ಕೊಟ್ರಿ. ಎಲ್ಲವುದಕ್ಕಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.